ನೆಚ್ಚಿನ ಪೊಲೀಸ್ ಆಯುಕ್ತರಾದಂಥ ಶ್ರೀ ದಯಾನಂದ IPS ಸಾಹೇಬರನ್ನು ನಾನು ನಮ್ಮ ಸಂಚಾರ ಉತ್ತರ ವಿಭಾಗದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸುವ ನಮ್ಮ ನೆಚ್ಚಿನ ಜಂಟಿ ಪೊಲೀಸ್ ಆಯುಕ್ತರಾದಂಥ ಶ್ರೀ ಪಂಚಾಯತ್ IPS ಸಾಹೇಬರನ್ನು ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ DCP ಲಾ ಸಾಹೇಬರು ಬಂದರೆ ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಉತ್ತರ ವಿಭಾಗದ ಸಂಚಾರ ವಿಭಾಗದ DCP ಆದಂಥ ಶ್ರೀಮತಿ ಶ್ರೀಗೌರಿ ಮೇಡಮ್ ಅವರು ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಕಾರ್ಯಕ್ರಮ ಆಗಮಿಸುವ ಎಲ್ಲ ಸಾರ್ವಜನಿಕರಿಗೆ, ಕಾರ್ಪೊರೇಟರ್ಗಳಿಗೆ ಮತ್ತು ಮಾಜಿ ಕಾರ್ಪೊರೇಟರ್ಗಳಿಗೆ ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ನಾನು ನಮ್ಮ ಇಲಾಖೆ ವತಿಯಿಂದ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಟೋಕನ್ ನಂಬರ್ 1 ನಾಗಭೂಷಣ್ ಅಭಿಗೆರೆ. ಎಲ್ಲರಿಗೂ ನಮಸ್ಕಾರ. ಹಾಗೂ ವೇದಿಕೆ ಮೇಲೆ ಎಲ್ಲ ಅಧಿಕಾರಿಗಳಿಗೂ ಧನ್ಯವಾದಗಳು. ಜೊತೆ ಶುಭ ಕೋರ್ತಾ ನಾನು ನಾಗಭೂಷಣ್ ಕಾರ್ಪೊರೇಟರ್ ವಾಷಿಂಗ್ಟನ್ ವಾರ್ಡ್ ಇವತ್ತು ದಿವಸ ಸಂಚಾರ ಸಂಪರ್ಕ ದಿವಸ ಅನ್ನುವಂತಹ ಒಂದು ಇದನ್ನು ಮಾಡಿಕೊಂಡು ಬಹಳ ಖುಷಿ ಹಿಂದೆ ಶಬ್ದ ಮಾಡಬೇಡಿ, ಎಕೋ ಇದೆ, ಹೀಗಾಗಿ ಕೇಳೋದಿಲ್ಲ. ಸ್ವಲ್ಪ ಶಾಂತಿಯುತವಾಗಿದ್ರೆ ಎಲ್ಲರಿಗೂ ಕೇಳುತ್ತೆ, ಇಲ್ಲ ಅಂದರೆ ಡಿಸ್ಟರ್ಬ್ ಆಗುತ್ತೆ. ಪ್ಲೀಸ್ ಮೇಂಟೈನ್ ಸೈಲೆನ್ಸ್ ಆ್ಯಂಡ್ ರಿವರ್ಡ್. ಇವತ್ತು ದಿವಸ ಸಂಚಾರ ಸಂಪರ್ಕ ದಿವಸ ಅಂತ ಮಾಡಿಕೊಂಡು ಬಹಳ ಖುಷಿ ತರುವಂಥ ವಿಚಾರ. ಯಾಕೆಂತಂದರೆ ಪೊಲೀಸರು ಮತ್ತು ಸಾರ್ವಜನಿಕರಿಗೆ ಇಬ್ಬರಿಗೂ ಸಂಪರ್ಕ ಇದ್ರೆ ಮಾತ್ರನೇ ನಾವು ಏನಾದರೂ ನಮ್ಮ ಸಮಾಜದಲ್ಲಿ ಸಂಪರ್ಕ ಸೇರಿದ್ರೆ ಆಗಕ್ಕೆ ಸಾಧ್ಯ. ಇದ್ದಿದ್ರೆ ಏನೋ ಒಂಥರ ಸದ್ಯ ಪೊಲೀಸರು ಅಂತಷ್ಟ ಮೇಲೆ ಇವರು ಅನ್ನೋದಕ್ಕೆ ದೂರ, ಏನೋ ಪಬ್ಲಿಕ್ಸ್ ಅಂತಷ್ಟ ಸ್ವಲ್ಪ ದೂರ ಅನ್ನೋ ಥರ ಇದಾಗ್ತದೆ. ಆದರೆ ಈ ಸಂಪರ್ಕ ಸೇತುವೆ ಅನ್ನೋದು ಪ್ರತಿ ಒಂದು ತಿಂಗಳು ಒಂದ್ಸರಿ ಇದನ್ನು ಮಾಡ್ತಾ ಇದ್ರೆ ಪೊಲೀಸರಿಗೂ ಮತ್ತು ಇವರಿಗೆ ಒಂದು ವಿಶ್ವಾಸ ಮೂಡುತ್ತದೆ ಅನ್ನುವಂಥ ಮಾತು. ಓಕೆ, ನೇರವಾಗಿ ವಿಷಯಕ್ಕೆ ಬನ್ನಿ. ಬೇಡ, ಏನೋ ನಿಮ್ಗೆ ಪಾಯಿಂಟ್ಸ್ ಏನಿದೆ ಅದನ್ನ ಹೇಳಿ. ಧನ್ಯವಾದಗಳು. ಹಾಗೆ ಯಾಕೆಂದರೆ ಲಾಸ್ಟ್ ಟೈಮ್ ಕೂಡ ನಾವು ಗಂಗಮ್ಮ ಸರ್ಕಲಲ್ಲಿ ಮಾಡಿದ್ವಿ. ನಮ್ಮ ನಿರ್ಮಲ ನೇತೃತ್ವ ಮೇಡಮರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿತ್ತು. ಇವತ್ತು ಕೂಡ ಅದೇ ವಿಚಾರನ ಹೇಳೋದಕ್ಕೆ ಬರ್ತಾ ಇದ್ದೀವಿ. ಯಾಕೆಂದರೆ ಅವತ್ತು ನಾನ್ ಆಡಲಿತ್ತು, ಇವತ್ತು ಸಂಚಾರ ಒಂದು ಮಾಡ್ತಾ ಇದ್ದೀವಿ. ಸಂಚಾರದಲ್ಲಿ ಇವತ್ತು ಯಾಕೆಂತಂದರೆ ನಮ್ಮ ಪೊಲೀಸರು ಏನು ಯಾವ ಥರ ಇದ್ದಾರೆ ಅಂತಂದರೆ ನಮ್ಮ ಜನಸಂಪರ್ಕದಲ್ಲಿ ನೀವು ಏನು ಇವತ್ತು ಮಾಡ್ತಾರೆ ಅದಕ್ಕಿಂತ ಚೆನ್ನಾಗಿ ನಾವು ವಿಶ್ವಾಸವನ್ನು ಗಳಿಸ್ಕೊಂಡಿದ್ದಾರೆ ಅನ್ನೋ ಮಾತನ್ನು ಕೂಡ ನಾನು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ನಾವು ನೋಡಿರೋ ಪ್ರಕಾರವಾಗಿ ಈಗ ಇಷ್ಟು ದಿನ ಧರಣಿಯಲ್ಲಿ ಅಪ್ ಟು ಹೆಸರುಗಳಿಗೂ ಈ ಪ್ರಾಬ್ಲಮ್ಮು ಅವರ ಒಂದು ಇನ್ಚಾರ್ಜಲ್ಲಿತ್ತು. ಅವರು ಇಲ್ಲಿಂದ ಅಲ್ಲಿವರೆಗೂ ಕೂಡ ನೋಡಬೇಕಾಗಿರೋಂಥ ಪರಿಸ್ಥಿತಿ ಇತ್ತು. ಆ ಸಮಯದಲ್ಲಿ ನಮಗೆ ನಮ್ಮ ಪರಿಸ್ಥಿತಿ ನಮಗಿದೆ. ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನೇನು ನೇರವಾಗಿ ಕೇಳಿದ್ರೆ ಅನುಕೂಲ ಆಗ್ತದೆ. ಪ್ರಶ್ನೆಗಳು ಏನಿಲ್ಲ. ಈಗ ಇಲ್ಲಿಂದ ಏನು ಇವತ್ತು ನಾವು ನೋಡ್ತಾ ಇದ್ದೀವಿ, ಈ BL ಸರ್ಕಲ್ನಿಂದ ಗಂಗಮ್ಮ ಸರ್ಕಲ್ವರೆಗೂ ನೋಡಿ ವ್ಯವಸ್ಥೆ ಯಾವ ಥರ ಇದೆ ಅಂತ. ಯಾಕೆಂತಂದರೆ ನಾವು ಕೂಡ ರಾಜಕೀಯ ವ್ಯಕ್ತಿಯಾಗಿರೋದ್ರಿಂದ ನಾವು ಈ ಭಾಗದ ನಮ್ಮ ಮುರಕ್ಕರ ಹತ್ರ ಕೂಡ ಮಾತಾಡಿದ್ದೀವಿ, ತದನಂತರ ನಮ್ಮ ಕೃಷ್ಣಪ್ಪನವರದ್ದು ಕೂಡ ಮಾತಾಡಿದ್ವಿ. ನಾನು ಆಕ್ಷನ್ಗೆ ರೆಡಿ ಇದ್ದೀನಿ. ಆದರೆ ಇಲ್ಲಿ ವೈಟ್ ಟಾಪಿಕ್ ಬರ್ತಾ ಇರೋದ್ರಿಂದ ಇನ್ನೊಂದು 2-3 ತಿಂಗಳು ವೈಟ್ ಟಾಪಿಕ್ ಬರ್ತದೆ. ಸ್ವಲ್ಪ ದಯವಿಟ್ಟು ನೀವೆಲ್ಲ ಅನುಸರಿಸ್ಕೊಳ್ಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಎಲ್ಲ ಇದನ್ನು ಕೂಡ ನಮ್ಮ ಏನು ಅವರಿಗೆಲ್ಲರಿಗೂ ಧನ್ಯವಾದ ಇಷ್ಟಪಡ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಉಪನಗರ ವಾರ್ಡಿನ ಮಾಜಿ ಕಾರ್ಪೊರೇಟರ್. ಟೋಕನ್ ನಂಬರ್ ಅಥವಾ ನಾನು ಉಪನಗರ ಮಾಜಿ ಕಾರ್ಪೊರೇಟರ್ ಮಾತಾಡ್ತಾ ಇದ್ದೀನಿ. ನಮ್ಮಲ್ಲಿ ಒಂದು 5 ಇಶ್ಯೂಸ್ ಇದೆ. ಕಲತೂರು ಲೇಔಟ್ ಅಂತ ಗಂಗಮ್ಮಗುಡಿ ಸರ್ಕಲಲ್ಲಿದೆ. ಹಾಗೆ ಒಂದು ಒಣ್ಣೆ ಮಾಡಿದ್ದಾರೆ, ಅದು ಸೈಂಟಿಫಿಕ್ ಆಗಿ ಇಲ್ಲ. ಸ್ಕೂಲ್ ಮಕ್ಕಳಿಗೆ ಬೆಳಗ್ಗೆ ಮಕ್ಕಳನ್ನ ಕರ್ಕೊಂಡ್ಬರೋ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಒಂದು ರೋಡ್ ಆಗಬೇಕಾಗಿದೆ, ಅದಾದರೆ ಮಾತ್ರ ನಾವು ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಈಗ ಮೊನ್ನೆ ಒಂದು ಲಾಸ್ಟ್ ವೀಕಲ್ಲಿ ನಮ್ಮ ಕಂದಾಯ ಸಚಿವರು ಅವರು ಒಂದು ನಾವು ಕೇಳ್ಕೊಂಡಿರೋದಕ್ಕೆ ರೆಸಿಡೆನ್ಸ್ ಕೇಳ್ಕೊಂಡಾಗ ರೋಡ್ ಹಾಕಿದ್ದಾರೆ. ಅದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟು ಸ್ಕೂಲ್ ಮಕ್ಕಳು ಹೋಗು ಬರೋದಕ್ಕೆ ಟೈಮಿಂಗ್ಸ್ ಹೋಗಿ ಬರೋದಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಸ್ಕೂಲ್ ಝೋನ್ಗಳಲ್ಲಿ ಸೈಂಟಿಫಿಕ್ ಹಂಪ್ಸ್ ಹಾಕೋಕ್ಕೆ ಒಂದು ಪರ್ಮಿಷನ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. MS ಕಾಲೇಜಲ್ಲಿ ಯಾವ ಜಾತಿ ಸ್ಕೂಲ್ ಝೋನ್ ಪ್ರಯಾರಿಟೀಸ್ ನಮ್ಮ
ಝೋನ್ ಎಲ್ಲಿ ಇದೆಯೋ ಅಲ್ಲಿ ಆಕ್ಸಿಡೆಂಟ್ ತುಂಬ ಆಗಕ್ಕೆ ಆಗ್ತಾ ಇದೆ. ಅದೊಂದು ನಮ್ಮ ಗಮನದಲ್ಲಿ ಇರಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ ಸರ್. ಆಮೇಲೆ ಎಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆಯೋ ಅಂದರೆ ಒಂದು ಉದಾಹರಣೆ ಹೇಳಬೇಕಂದ್ರೆ MS ವಲಯದಿಂದ ಸಿಂಗಾಪುರ ಹೋಗೋ ದಾರಿಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಸಾಯಂಕಾಲ ಟೈಮಲ್ಲಿ ಓಡಾಡೋಕ್ಕಾಗಲ್ಲ, ಟೂ ವೀಲರ್ ಹೋಗೋಕ್ಕಾಗಲ್ಲ, ಬಸ್ ಸಂಚಾರ ಕಮ್ಮಿ ಇತ್ತು, ಈಗ ಬಸ್ ಸಂಚಾರಗಳು ಜಾಸ್ತಿ ಆಗಿದೆ. ಸೊ ಅದು ಆಲ್ಟರ್ನೇಟಿವ್ ಡೇಸಲ್ಲಿ ಅಲ್ಲಿ ಒಂದು ಪಾರ್ಕಿಂಗ್ ಒಂದು ಮಾಡಿಕೊಡ್ಬೇಕು ಅಂತ ನಮ್ಮ ಗಮನಕ್ಕೆ ಆಸೆ ಆಗಿದೆ. ವಿಡಿಯೋ ಕೆಲಸ ನಡೀತಾ ಇದೆ, ಮೊದಲೇ ಮಾಡ್ತಾರೆ. ಇಲ್ಲ, ಇಟ್ ಇಸ್ ಓವರ್. ಇಟ್ಸ್ ಆಲ್ರೆಡಿ ಓವರ್. ಆಮೇಲೆ ಗಂಗಮ್ಮ ಗುಡಿಯಲ್ಲಿ ರೋಡ್ಗಳು, ಮೇನ್ ರೋಡ್ಗಳೆಲ್ಲ ಸುಮಾರು 9 ಅಡಿ 10 ಅಡಿ ಇತ್ತು. ಕಾಂಪನ್ಸೇಷನ್ ಹಣೆಯನ್ನು ಅವ್ರಿಗೆ ಕೊಟ್ಟು ರೋಡ್ಗಳನ್ನ ವೈಡನ್ ಮಾಡಿದ್ದೀವಿ. BBMP ಕಡೆಯಿಂದ ಕಾಂಪನ್ಸೇಷನ್ ಸಿಕ್ಕಿದೆ, ರೋಡ್ ವೈಡನ್ ಆಗಿದೆ. ಈವನ್ ಈಗೂ ಕೂಡ ಅವರಿಗೆ ಕಾಂಪನ್ಸೇಷನ್ ಸುಮಾರು ಜನ ಸಿಕ್ಕಿದಾಗ ಕೂಡ ಅಷ್ಟು ಕಷ್ಟಪಟ್ಟು ಬಿಡಿಸಿರೋ ಜಾಗ ಪಾರ್ಕಿಂಗ್ ಆಗಿದೆ. ಅಷ್ಟು ಕಷ್ಟಪಟ್ಟು ಪಬ್ಲಿಕ್ಕಿಗೆ ದುಡ್ಡು ಕೊಟ್ಟು ಅದು ನಾವು ಕಷ್ಟ ವೈಡರ್ ಮಾಡಿ ಕೊಟ್ಟಿದ್ದೀರಂತೆ, ಅದು ಪಾರ್ಕಿಂಗ್ ಮಾಡಿ ಕೊಟ್ಟಿದ್ದೀರಂತ ಕ್ಲಿಯರ್ ಮಾಡೋದಲ್ಲ. ಅರ್ಥ ಆಯ್ತಾ? ಯಾಕಂತಂದ್ರೆ ಪಾಪ ಅವರ ಜಮೀನ ಬಿಟ್ಟು ಮನೆಗೆಲ್ಲ ಹೊರದಾಕಿ ಕೊಟ್ಟಿದ್ದಾರೆ. ಎಸ್ ಸರ್. ಆಮೇಲೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದ ವತಿಯಿಂದ 2 ಫ್ಲೈಓವರ್ ಸ್ಯಾಂಕ್ಷನ್ ಆಗಿದೆ. ಅದು ಆಗಕ್ಕೆ ತಮ್ಮಂತ ಒಂದು ರೆಕಮೆಂಡೇಶನ್ ಆಗಲೇಬೇಕು ಸರ್. ಈಗ ನಮ್ಮ ಟ್ರಾಫಿಕ್ ನಾವು ಚೆನ್ನಾಗಿ ಗೊತ್ತಿದೆ. ಗಂಗಮ್ಮ ಗುಡಿಯಲ್ಲಿ ಆ ಕಡೆ ಜಾಲಹಳ್ಳಿ ವೆಸ್ಟಿಗೆ, ಈ ಕಡೆ PN ಸರ್ಕಲ್ಗೆ, ಈ ಕಡೆ MS ವಲಯಕ್ಕೆ ಹೋಗೋಕ್ಕೆ ಆ ಜಂಕ್ಷನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ವರ್ಕ್ ತಗೊಂಡ್ರೆ ನಮಗೆ ಕ್ಲಿಯರೆನ್ಸ್ ಬೇಕು, ಅದಕ್ಕೆ ಕೊಡ್ತೀವಿ. ಇಲ್ಲಿ ಟ್ರಾಫಿಕ್ ಅನುಕೂಲ ಆಗಬೇಕು, ಕಡಿಮೆ ಆಗಬೇಕು ಅಂತಂದ್ರೆ ಫ್ಲೈಓವರ್ ಅವಶ್ಯಕತೆ ಇದೆ ಅನ್ನೋದನ್ನ ನಮ್ಮ ಕಡೆಯಿಂದ ಒಂದು ರೆಕಮೆಂಡೇಶನ್ ಕಳಿಸ್ಬೇಕು. ಯಾಕಂದ್ರೆ ಕಡೆಯಿಂದ ನಿಮ್ಮ ಅಬ್ಸರ್ವೇಷನ್ ಅಲ್ಲಿ ಇದೆ, ಅಪ್ರೂವ್ ಆಗಿದೆ, ಆಗಿದೆ, ಬಟ್ ವರ್ಕ್ ಇನ್ನೂ ಟೇಕ್ ಓವರ್ ಆಗಿಲ್ಲ. ಸೊ ಇದನ್ನು ಪ್ಲಸ್ MS ವಲಯದಲ್ಲಿ 21 ಕೋಟಿ ಒಂದು 19 ಸೋರ್ಸ್ ಇದೆ. ಅದನ್ನ ನಮ್ಮ ಕಡೆಯಿಂದ ಒಂದು ಮಾಡಬೇಕು ಅಂತ ನಾವು ಹೇಳಿರೋದು ತುಂಬಾ ಇಂಪಾರ್ಟೆಂಟ್ ಇದೆ. ದಯಮಾಡಿ ಅದನ್ನ ನಮಗೆ ಸರಿಪಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಟೋಕನ್ ನಂಬರ್ 1 ರಾಜ್ಕುಮಾರ್ ಬರ್ತಿದ್ದಾರೆ. ಸ್ಪೀಡ್ ಆಗುತ್ತೆ ಅಂದರೆ ಹೆಚ್ಚು ಕಮ್ಮಿ ಆದರೆ ಅವಾಗ ಯಾರು ಇರಲ್ಲ ಸರ್. ಅದಕ್ಕೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ. SBI ಬಂದು ಅಪ್ಪ ಹಾಕ್ಸ್ಬೇಕು. ಎಲ್ಲಿ ಯಾವ ರೋಡು, ಯಾವ ಏರಿಯಾ, ಯಾವ ಪೊಲೀಸ್ ಸ್ಟೇಷನ್? ಮತ್ತಿಕೆರೆ ಸರ್, ಅವರು ಮತ್ತಿಕೆರೆ. ಹೌದು, ಸುಮಾರು ಸಲ ಹೇಳಿದ್ದೀನಿ, ಹಾಕಿಲ್ಲ ಸರ್. ಅದಕ್ಕೋಸ್ಕರ ಹೇಳ್ತಾರೆ. ಅಲ್ಲ ಸರ್, ಮತ್ತಿಕೆರೆ ಯಶವಂತಪುರ 5 ನಿಮಿಷ ಇರುತ್ತದೆ. ಯಶವಂತಪುರ? ಹೌದು ಹೌದು. ನಾನು ಯಶವಂತಪುರ ಆಕ್ಸಿಡೆಂಟ್ ಆಗಿದಾವಲ್ಲ BBMP ಮಾಡಿಸಿ. ಥ್ಯಾಂಕ್ ಯು ಸರ್. ಈ ಪರ್ಮಿಷನ್ ಮುಖ್ಯ ರಸ್ತೆಯನ್ನ ಮನವಿ ಮಾಡಬೇಕು ಅಂತಲೇ ತಮ್ಮ ಇಲಾಖೆಗೆ ಮನವಿ ಮಾಡ್ಕೊಂಡಿದ್ವಿ. DCP ಮೇಡಮ್ ಅವರೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಮನವಿ ಮಾಡಿಕೊಂಡಿದ್ದಾರೆ ಸರ್. ಅದಕ್ಕೋಸ್ಕರ ತಮ್ಮ ಧನ್ಯವಾದಗಳನ್ನು ತಿಳಿಸ್ತಾರೆ. ಆದರೆ ಮನವಿ ಮಾಡಿದ್ದೀರಾ, ಬಟ್ ಆದರೆ ಜನ ಪಾಲಿಸ್ತಾ ಇಲ್ಲ. ಅದಕ್ಕೋಸ್ಕರ 1 ತಿಂಗಳು ಯಾರೋ ಮೆನು ಕೊಟ್ಟರೆ ಸ್ವಲ್ಪ ತಿಳುವಳಿಕೆ ಹೇಳಿದ್ರೆ ಜನ ಆಯ್ತು, ಮಾಡಿಸ್ತೀವಿ. ಥ್ಯಾಂಕ್ ಯು. ಟೋಕನ್ ನಂಬರ್ 3 ಥಾಮಸ್ ವರ್ಗೀಸ್. There is a one-way created from Gangama Circle to Gangama Temple Road. Parallel to that, a new road has been made, which has been asphalted about a couple of weeks ago. Now this one-way can either be reversed, which will be better. I would suggest a new road and this become 2 separate one-ways. That will make it very convenient because that is extremely, the roads are very narrow. It's only So the new road is 2-way. The new road, yeah, right now is 2-way. Now you want both to be One-way each, that makes it very convenient. But little bit of modification. ಯಾವುದು which police station is comes? I think ಜಾಲಹಳ್ಳಿ. ಮಾಡ್ಬೋದಾ? Sir, namaskar sir. First of all, I would like to congratulate the entire police team for conducting a fantastic New Year celebrations without any problem in Bangalore city. Thank you. Sir, my name is Murali. I am the president of Gangama State Welfare Association. ಈಗಾಗಲೇ ನಮ್ಮೊಟ್ಟಿಗೆ ಮಾತಾಡಿದ್ದಾರೆ. ಒಂದು ಪಾಯಿಂಟ್ ಸೇಮ್ ಸರ್. 6 ತಿಂಗಳ ಹಿಂದೆ ನಾವು ಈ ಮದುವೆ ಮಾಡಿದ್ದು ಸುಮಾರು 2,000 ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಸರ್. ಬೆಳಿಗ್ಗೆ ಏನು ಅವ್ರು ಹೇಳಿದ್ದಾರೆ?
ಅದಕ್ಕೆ ದಯವಿಟ್ಟು ಅದನ್ನು ಒಮ್ಮೆ ತೆಗೆಸಬೇಕು. ಈಗಾಗಲೇ ನಮ್ಮ ಮಿನಿಸ್ಟರ್ ಸಾಹೇಬರು ಇನ್ನೊಂದು ರೋಡ್ ಮಾಡಿಕೊಟ್ಟಿದ್ದಾರೆ. ಸೊ ನಮ್ಗೆ ಎರಡು ರೋಡ್ ಇರೋದ್ರಿಂದ ಅಂದರೆ ಹೋಗೋದು ಹೊರಗಡೆ ಬರೋ ಥರ ಮಾಡಬೇಕು. ಆ್ಯಂಡ್ ಸೆಕೆಂಡ್ ಥಿಂಗ್ ಸರ್, ಈಗ ನಮ್ಮದು 100 to 200 ಮೀಟರ್ಸ್ ಅಂದರೆ ದೊಡ್ಡಬಾಳ ಸಂಘ ವಿದ್ಯಾರ್ಥಿಗಳ ಇದೆಲ್ಲ ಏನೇ ಒಂದು ಟ್ರಾಫಿಕ್ ಪ್ರಾಬ್ಲಮ್ ಆಗೋದು ನಮಗೆ ಎಲೆಕ್ಟ್ರಿಕ್ ಅದನ್ನು ದಯವಿಟ್ಟು ನಮ್ಮನ್ನು ಯಾಕೆ ಆ ಏರಿಯಾನ ಜಾಗಕ್ಕೆ ಸೇರಿಸ್ಕೋಬೇಕು ಸರ್. ಹಾಗೆ ಒಂದು ಫ್ಲೈಟ್ Okay, we'll examine. ಪ್ಲೀಸ್. ಆ್ಯಂಡ್ ಥರ್ಡ್ ಸ್ಮಾಲ್ ಪಾಯಿಂಟ್ ಇಸ್ ಅದು ಪಾಯಿಂಟ್ಸ್ ಹಾಕಿ ಒಂದು ರೆಪ್ರೆಸೆಂಟೇಷನ್ ಕೊಡಿ. ಈಗ ಮೂರನೇದು ಏನಂದರೆ ಸರ್, ಈಗ ಹೊಸ ರೋಡ್ ಮಾಡಿದ್ದೀವಿ, ಅಲ್ಲಿ ಎಲ್ಲ ಗಾಡಿಗಳು ನಿಲ್ಲಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಇನ್ಸ್ಪೆಕ್ಟರ್ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಒಂದು ನೋ ಪಾರ್ಕಿಂಗ್ ಸ್ಪಾಟ್ಸ್ ಹಾಕ್ಸಿದೆ. ಯಾಕಂದರೆ ಆ ರೋಡಲ್ಲಿ ಗಾಡಿಗಳು ಬರೋಕ್ಕೆ ಆಗ್ತಾ ಇಲ್ಲ. ಎಲ್ಲ ಹೊಸ ರೋಡ್ ಆಗಿರೋದ್ರಿಂದ ಎಲ್ಲ ಗಾಡಿಗಳನ್ನು ನಿಲ್ಲಿಸ್ತಾರೆ. ದಯವಿಟ್ಟು ಈ ರೋಡ್ ತುಂಬ ಒಳ್ಳೆಯದಾಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅಶ್ವತಿ ಬಶೀರ್. ಅದೊಂದು ಡೆತ್ ಟ್ರ್ಯಾಪ್ ಆಗೋಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಸೀರಿಯಸ್ ಆಕ್ಸಿಡೆಂಟ್ಸು ಆಗಿದೆ. ನಿಯಾಸಿನ್ ಹೋಗಿ ಅನಾಸಿನ್ ಆಗೋದು. ನಿಯಾಸನಾಗಿ ಅನಾಸನಾಗೋಗ್ಬಿಟ್ಟಿದೆ. ಓಕೆ, ಸೊ ಅದೊಂದು ಸಮಸ್ಯೆ ಸ್ವಲ್ಪ ಸಾಲ್ವ್ ಮಾಡ್ತೀವಿ ಸರ್. ಮತ್ತು ಕೆ ರೈಡ್ ಕೆಲಸ ನಡೀತಾ ಇರೋ ಇದರಲ್ಲಿ ದೊಡ್ಡ ವಾಟ್ ಹೋಲ್ಸ್ ಆಗೋಗ್ಬಿಟ್ಟಿದೆ. ಸೆಕ್ಯೂರಿಟಿ ಮತ್ತು ಎಲ್ಲರೂ ಅಲ್ಲಿ ವಾಟರ್ ಲಾಗಿಂಗ್ ಆಗಿಬಿಟ್ಟು ಬಿದ್ದೋಗ್ಬಿಟ್ಟು ಎಷ್ಟೋ ಜನಕ್ಕೆ ನಮ್ಮ ಜಾಲಹಳ್ಳಿ. ವಾಟ್ ಹೋಲ್ಸ್ ಮತ್ತು ಆ ನ್ಯಾಸಿನ್ ಸರ್ಕಲ್ ಅದೊಂದು ಸಾಲ್ವ್ ಮಾಡ್ಕೊಡಿ ಸರ್. BBMP ಅವ್ರಿಗೆ ಯಾರು ಬಂದಿದ್ದಾರೆ? ಡೈರೆಕ್ಷನ್ ಬೋರ್ಡು ಇಲ್ಲ ಅಲ್ಲಿ. ಎಲ್ಲ ಲಂಚ್ ರೈಟ್ ಡೈರೆಕ್ಷನ್ ಸೇಮ್ ಸರ್ಕಲ್ ಹತ್ರ ದೇರ್ ಇಸ್ ಲಾಟ್ ಆಫ್ ಕನ್ಫ್ಯೂಷನ್ ಬಿಕಾಸ್ ಈ ಕಡೆಯಿಂದ ಆ ಕಡೆ ಕಾಣಲ್ಲ, ಆ ಕಡೆ ವಿಸಿಬಿಲಿಟಿ ಇಶ್ಯೂಸ್ ಅಂಡ್ ದೇ ಹ್ಯಾವ್ ಡನ್ ವೆರಿ ಅನ್ಸೈಂಟಿಫಿಕ್ ಟ್ರೀ ಪ್ಲಾಂಟಿಂಗ್. ಸೊ ಅದನ್ನ ಸ್ವಲ್ಪ ಅಡ್ರೆಸ್ ಮಾಡಿದ್ರೆ ಥ್ಯಾಂಕ್ ಯು ಸರ್. ಟೋಕನ್ ನಂಬರ್ 6 BM ಚಿತ್ರಣ್ಣ. ಸಂಚಾರಿ ಪೊಲೀಸ್ನವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ಬೆಂಗಳೂರು ನಗರದಲ್ಲಿ ಮಳೆ, ಗಾಳಿ, ಧೂಳು ಅಂದರೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಧನ್ಯವಾದ. ಅದೇ ರೀತಿ ನಾನು ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ಬಂದಿದ್ದೀನಿ. ನಮ್ಮ ಸಂಚಾರಿ ಪೊಲೀಸ್ ಠಾಣೆ ಚಿಕ್ಕಬಳ್ಳಾಪುರಕ್ಕೆ ವರ್ಗಾವಣೆ ಮಾಡಬೇಕು. ಅಲ್ಲಿರತಕ್ಕಂಥ ಸ್ಟೇಷನ್ ಚಿಕ್ಕದಾಗಿದೆ, ಅಲ್ಲಿ ಅಧಿಕಾರಿಗಳು ಕೂತ್ಕೊಳ್ಳೋಕ್ಕೆ ಆಗದೇ ಇಲ್ಲ. ಏನೋ ಸುಸ್ತಾಗಲು ಬಂದು ಕೂತ್ಕೊಂಡ್ರೆ ಆ ಜಾಗನ ಸ್ಥಳ ಲಾಸ್ಟ್ ಟೈಮ್ ಕಮಿಷನರ್ ಸಾಹೇಬ್ ಇದೇ ಥರ ಹೇಳಿದ್ರು. ಈಗ ಜಾಗ ನಾನು ಕೊಡೋಕ್ಕೆ ಕರೆಕ್ಟು, ನೀವು ಕೊಡೋಕೆ ಆಗೋದಿಲ್ಲ. ಬಟ್ ನೀವು ಹುಡುಕಿ ಹೇಳಿದ್ರೆ ಯಾವ್ದಾದ್ರು ಸರ್ಕಾರಿ ಜಾಗ ಇದ್ದರೆ, ಯಾಕಂದ್ರೆ ನಾವು ನಿರ್ಮಾಣ ಮಾಡಬೇಕಲ್ಲಿ, ನಿರ್ಮಾಣ ಮಾಡಿದ್ರೆ ಟೈಮ್ ಆಗುತ್ತೆ. ತಾತ್ಕಾಲಿಕವಾಗಿ ಅಥವಾ ತಾತ್ಕಾಲಿಕವಾಗಿ ಈಗ ಬಾಡಿಗೆ ಕಟ್ಟುವವರಿಗೆ ಪ್ರಯತ್ನ ಪಡ್ಬೋದು. ಬಾಡಿಗೆ ಕಟ್ಟಕ್ಕೆ ಅವಕಾಶ ಇದೆ, ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಮಾಡಬೇಕು ಅಂತ. ಅದರಲ್ಲಿ ಒಂದು ಪೊಲೀಸ್ ಸ್ಟೇಷನ್ ನಡೆಸುವಂತ ಖಾಸಗಿ ಬಾಡಿಗೆ ಸಿಗೋಂಥ ಜಾಗ ನಮ್ಗೆ ಸಿಗ್ಲಿಲ್ಲ. ಹಾಗಾಗಿ ಶುರು ಮಾಡಿದ್ವಿ, ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಹೇಳಿದ್ ಸರಿ, ನಾನು ಚಿಕ್ಕಬಾನವರಕ್ಕೆ ನಾವು ಹೋಗ್ಬೇಕು, ಅದಕ್ಕೋಸ್ಕರ ಹೆಸರು ಚಿಕ್ಕಬಾನವರ ಅಂತಾನೆ ಇರೋದು. ಹುಡುಕ್ಬೇಕು, ಆದ್ರೆ ಅಲ್ಲೇ ಶಿಫ್ಟ್ ಆಗ್ತೀವಿ. ಇಲ್ಲ ಸರ್ಕಾರಿ ಜಾಗ ಕೊಟ್ಟರೆ ಕಟ್ಟಿಸಿ ನಾವು ಅಲ್ಲಿಗೆ ಹೋಗ್ತೀವಿ. ತಾತ್ಕಾಲಿಕವಾಗಿ ಇಲ್ಲಿ ಶುರು ಮಾಡಿದ್ವಿ ಅಷ್ಟೇ. ಇದು ಅವತ್ತಿಂದ ಆಗ್ತಾ ಇದೆ, ದಯವಿಟ್ಟು ನೋಡಿದ್ದೀನಿ. ಆಮೇಲೆ ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ, ನಾನು ನೋಡಿದ್ದೀನಿ. ಇದು ಈಗಾಗಲೇ ಹೇಳಿದಾಗೆ ತಾತ್ಕಾಲಿಕವಾಗಿ ಮಾಡಿರ್ತಕ್ಕಂಥದ್ದು. ನಮಗೆ ಚಿಕ್ಕಬಳ್ಳಾಪುರದಲ್ಲಿ ಯಾವುದಾದ್ರೂ ಒಳ್ಳೆ ಬಾಡಿಗೆ ಕಟ್ಟಡ ಅಥವಾ ಸರ್ಕಾರಿ ಜಾಗ ಸಿಕ್ಕಿದ್ರೆ ನಾವು ಅಲ್ಲಿ ಕಟ್ಟಿಸಿ ಅಲ್ಲಿಗೆ ಬರ್ಬೋದು. ತಾತ್ಕಾಲಿಕವಾಗಿ ಬಾಡಿಗೆ ಕಟ್ಟಡ ಯಾವುದಾದ್ರೂ ಇದ್ದರೆ, ನೀವು ಸ್ಥಳೀಯರಾಗಿರೋದ್ರಿಂದ ಅಲ್ಲಿ ಯಾವುದಾದ್ರೂ ಆ ರೀತಿ ಇದ್ದರೆ ಎಲ್ಲ ರೀತಿಯಿಂದ ಸೂಟಬಲ್. ನಮಗೆ ಟ್ರಾಫಿಕ್ಕಿಗೆ ಜಾಸ್ತಿ ಜಾಗನೇ ಬೇಕಾಗೋದಿಲ್ಲ, ಬಟ್ ಮುಂದೆ ಸ್ವಲ್ಪ ಗಾಡಿ ನಿಲ್ಸೋಕ್ಕೆ ಅದಕ್ಕೆ ವ್ಯವಸ್ಥೆ ಬೇಕಾಗ್ತದೆ ಅಂತ ಯಾವುದಾದ್ರೂ ಜಾಗ ಇದ್ದರೆ ಬಾಡಿಗೆ ಕೂಡ ನಾವು ತೊಗೊಳ್ತೀವಿ. ಎಷ್ಟೇ ಬಾಡಿಗೆ ಆಗಲಿ ತೊಂದರೆ ಇಲ್ಲ. ಯಾವುದಾದ್ರು ನೀವು ಸ್ಥಳೀಯವಾಗಿ ಸ್ಥಳೀಯ ನಾಗರಿಕರು ಅಂತ ನಿಮಗೆ ಗೊತ್ತಿದ್ರೆ ಅದು ತಿಳಿಸಿ. ಅದು ಮಾಡಕ್ಕೆ ನಾವು ರೆಡಿ ಇದ್ದೀವಿ. ಯಾರಾದರೂ ಚಿಕ್ಕಬಳ್ಳಾಪುರ ಇನ್ಸ್ಪೆಕ್ಟರ್ ಅವರಿದ್ದಾರೆ ನೋಡಿ, ಇನ್ಸ್ಪೆಕ್ಟರ್ ಜೊತೆ ಸಂಪರ್ಕದಲ್ಲಿರಿ. ನೀವು ಸ್ಥಳೀಯ ನಾಯಕರಾಗಿ ಯಾವ್ದಾರ ನಾವು ಜಾಗ ಸಿಕ್ಕಿದ್ರೆ ನಮಗೆ ವಾಹನದ ಕೊರತೆ ಇದೆ, ಅಧಿಕಾರಿಗಳಿಗೆ ವಾಹನಗಳಿಲ್ಲ, ವಾಹನ ಕೊರತೆ ಇದೆ, ವಾಹನಗಳೇ ಇಲ್ಲ ಅಧಿಕಾರಿಗಳಿಗೆ. ಅಧಿಕಾರಿಗಳು ವಾಹನಗಳಿಲ್ಲ, ಕೊಟ್ಟಿದ್ದಾರೆ ಇದೆ ವಾಹನ ಇಲ್ಲ. 4 ಎಷ್ಟು ವಾಹನ ಇದೆಯಪ್ಪ ನಿಮ್ಮ ಹತ್ರ? ಇದೆ 4. ನಿಮಗೆ ಜೀಪ್ ಇದೆ, ಮತ್ತೇನೇನು ಬೇಕು? ಬೇರೆ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಅವ್ರಿಗೆಲ್ಲ ಒಂದು ವಾಹನಗಳೇ ಇಲ್ಲ. ದಯವಿಟ್ಟು
ನಾವು ಟೇಕ್ ಕೇರ್ ಮಾಡ್ತೀವಿ ಬಿಡಿ. ನಿಮಗೆ ಸಾರ್ವಜನಿಕರಾಗಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಕೋಬ್ರಾಗಳು ಮತ್ತು ಇನ್ಸ್ಪೆಕ್ಟರ್ಗೆ ವಾಹನ ಅದು ಕೊಟ್ಟಿದೆ. ಸಬ್ ಇನ್ಸ್ಪೆಕ್ಟರ್ಗೆ ಕೊಡಬೇಕೆ ಬೇಡವೇ ಏನು ಅನ್ನೋದು ನಮ್ಮ ವಿವೇಚನೆ. ಥ್ಯಾಂಕ್ ಯು. ಈಗ ಪೈಪ್ ಲೈನ್ ರೋಡಲ್ಲಿ ಬಂದರೆ ಅಯ್ಯಪ್ಪ ಟೆಂಪಲ್ ಟರ್ನಿಂಗ್ ಆಗ್ತೀವಿ, ಅಲ್ಲಿ ಕಿರಿದಾದ ರಸ್ತೆ ಇದೆ, ಅಲ್ಲಿ ಲೆಫ್ಟ್ಗೆ ಪಾರ್ಕ್ ಇದೆ. ಪಾರ್ಕ್ನ ಒಂದು 10 ಅಡಿ ಎಕ್ಸ್ಟೆನ್ಷನ್ ಮಾಡಿದ್ರೆ ಅಲ್ಲಿ ಸರಾಗ ಪೈಪ್ ಲೈನ್ ರೋಡಲ್ಲಿ ಬರುವಂಥವು ಲೆಫ್ಟ್ಗೆ MS ರೋಡ್ಗೆ ಹೋಗುವಂಥದ್ದು ಅನುಕೂಲ ಆಗುತ್ತೆ. ಅದನ್ನ ಒಂದು 10 ಅಡಿ BJP ಹೇಳಿ ಅದನ್ನ ತೆರವುಗೊಳಿಸಿ ಇದು ಮಾಡ್ಕೊಡ್ಬೇಕು. ಅದೇ ಅದ್ರ ಬಗ್ಗೆ ನಾನು ಅಲ್ಲೇ ವಿಸಿಟ್ ಮಾಡಿ ನೋಡಿದ್ದೀನಿ. ಕರೆಕ್ಟ್ ಇದೆ, ಪಾರ್ಕಿಗೆ ಯೂಸ್ ಆಗ್ತಾ ಇಲ್ಲ. ಸ್ವಲ್ಪ BBMP ಅವ್ರ ಜೊತೆ ಮಾತಾಡಿ ಪಾರ್ಕ್ನ ತೆಗಿಸ್ಬೇಕು, ಅವ್ರು ಹೋಗ್ಬೇಕು. ಅದಕ್ಕೆ ನಮ್ಮದು ಪ್ರಾಪರ್ಟಿ ಅಲ್ಲಲ್ಲ, ಅದು ಮಾತಾಡಿ ನೋಡ್ತೀನಿ. ಈಗ ಮೇಡಮ್ ನಾವು ಅವಾಲ್ ಮಾಡ್ತೀವಿ, ನಾವು BJPಗಳು ಅಪ್ರೋಚ್ ಮಾಡ್ತೀವಿ, ನಾವು ಕೇಳ್ತೀವಿ, ನಾವೆಲ್ಲ ಮಾಡಲೇಬೇಕು, ಜವಾಬ್ದಾರಿ ಅವ್ರಿಗಿದೆ. ಈಗ ಪ್ರತಿಯೊಂದು ಸಭೆಯಲ್ಲೂ ನಾನು ಹೇಳ್ತಾ ಇರ್ತೀನಿ, ಹಿಂದೆ ನೀವು ಬಂದಿದ್ದೀರಾ ಎಲ್ಲ ಆಯ್ತು. ಆಯ್ತು. ಈಗ BBMPಯಿಂದ ಪಾರ್ಕು BBMP ಬರ್ತದೆ, ನಮ್ದಲ್ಲ ಅದು. ಸೊ ನೀವು ಸ್ಥಳೀಯವಾಗಿ ಏನು ಜನಪ್ರತಿನಿಧಿಗಳಿದ್ರೆ ಅವರ ಸಮಕ್ರಮದಲ್ಲಿ BBMP ಜೊತೆ ವರ್ಕ್ ಮಾಡಿ ಟೇಕ್ ಇಟ್ ಅಪ್. ಲಾಸ್ಟ್ ಟೈಮ್ ಸಭೆಯಲ್ಲಿ ಹೇಳಿದೆ, ಯಾವುದೇ ಒಂದು ಪೊಲೀಸ್ ಸಂಪರ್ಕ ಸಭೆಗೆ ಯಾವುದೇ ಒಬ್ಬ ಅಧಿಕಾರಿ ಬರಲ್ಲ, ಬರಬಾರ್ದು ಅಂತ ಏನಾದ್ರು ಕಾನೂನು ಇದೆಯಾ? ಈಗ BBMP ಅಧಿಕಾರಿ ನಾವೇನ್ ಮಾಡೋಣ ಹೇಳಿ? ಹಂಗಂದ್ರೆ ಸಭೆನೇ ಬೇಡ ಸರ್. ಈಗ ಪೊಲೀಸರನ್ನೇ ಕೇಳಬೇಕಲ್ವಾ ನಾವು? ನಮ್ಮ ಸಭೆ ನಾವು ಮಾಡ್ತಾ ಇದ್ದೀವಿ. BBMP ಬೇರೆ ಇಲಾಖೆ ಕೇಳಿದ್ರೆ ನಾವು ಅಧಿಕಾರಿಗಳಿಗೆ ಯಾರು ಬರಲ್ಲ? BBMP ಸರ್, BBMP ಸಂಬಂಧಪಟ್ಟವ್ರು ಇಲ್ಲಿ ಬಂದಿದ್ರೆ ಉತ್ತರ ಅವ್ರು ಕೇಳ್ತೀವಿ. ಆಯ್ತು, ಬರ್ದಿದ್ರೆ ನಾವೇನ್ ಮಾಡ್ಬೇಕು? ಕಮಿಷನರ್ ಸಾಹೇಬ್ ಇದ್ದೀರಿ. ಕಮಿಷನರ್ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್. ಸುಮ್ಮನೆ ನೀವು ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕಮಿಷನರ್ ಇರೋದು ಪೊಲೀಸ್ ಇಲಾಖೆ. ಅಧಿಕಾರಿಗಳು ಬಂದ್ರೆ ಸಮಸ್ಯೆ ಪರಿಹರಿರುತ್ತೆ. ಈ ಗುಂಡಿಗಳು ಪೊಲೀಸ್ ಮುಚ್ತಾ ಇದ್ದಾರೆ. ಅಲ್ಲಲ್ಲ, ಗುಂಡಿಗಳು ಪೊಲೀಸ್ನವ್ರು ಮುಚ್ತಾ ಇದ್ದಾರೆ. BBMP ಮಾಡೋ ಕೆಲಸ ಪೊಲೀಸ್ನವರೇ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಬರೀಬೇಕು, ಅಧಿಕಾರಿಗಳು ಬರೀಬೇಕು. ಅಲ್ಲ, ಮಾತಾಡೋಣ. ಪೊಲೀಸ್ ಇಲಾಖೆ ವಿಷಯಗಳಿದ್ರೆ ದಯವಿಟ್ಟು ಪ್ರಸ್ತಾಪ ಮಾಡಿ. ಬೇರೆ ಇಲಾಖೆಗಳ ಬಗ್ಗೆ, ಬೇರೆ ಇಲಾಖೆ ಅಧಿಕಾರಿಗಳ ಬಗ್ಗೆ ಜವಾಬ್ದಾರಿಯನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ. ದಯವಿಟ್ಟು ಆ ವಿಷಯದ ಬಗ್ಗೆ ಬರಬೇಡಿ ಅಷ್ಟೇ. ಥ್ಯಾಂಕ್ ಯು. ಅಲ್ಲ ಸರ್, ರೋಡ್ ಇವಾಗ BBMP ತಗೋಬೇಕು ಅಂದ್ರೆ ನೀವು ಪತ್ರ ಮಾಡಲೇಬೇಕಲ್ಲ. ಈಗ 10 ವರ್ಷ ಆಗಿದೆ ನಮ್ಮ ಜಾಲಹಳ್ಳಿ ಪೊಲೀಸ್ ಸ್ಟೇಷನ್. 10 ವರ್ಷ ಹತ್ರ ಆಗಿದೆ, ಇನ್ನ ಶೆಡ್ಡಲ್ಲೇ ಇದ್ದಾರೆ. ಪೊಲೀಸ್ ಸ್ಟೇಷನ್ ಆಗಿಲ್ಲ, ಇನ್ನ 10 ವರ್ಷ ಆಗಿದೆ, ಇನ್ನ ಶೆಡ್ಡಲ್ಲೇ ಇದ್ದಾರೆ ನಮ್ಮ ಪೊಲೀಸ್ನವರು. ಹೌದು ಸರ್, ಸ್ಟೇಷನ್ ಇದೆ. ಹಂಗಿದೆ. ಈಗ ರೋಡ್ ಎಲ್ಲಿಂದ ಹಾಕ್ಬೇಕು ನಮಗೆ ಬರಲ್ಲ ಅಂದ್ರೆ ನಾವೇನ್ ಮಾಡ್ಬೋದು? ಸುಮಾರು 70-80 ವರ್ಷದಿಂದ ಇರ್ತಕ್ಕಂಥ ರಸ್ತೆ ಅದು. ಬೇಲ್ ಮಾರ್ಕೆಟ್ ಇಂದ ನಾಗಲಾಟ್ ಕಡೆಗೆ ಎಲ್ರಿಗೂ ಅನುಕೂಲ ಆಗಿರ್ತಕ್ಕಂಥ ರಸ್ತೆ ಅದು. ಆ ರಸ್ತೆನ ಅಕ್ವೈರ್ ಮಾಡ್ಕೊಂಡು ಮುಚ್ಚಿಗೆ ಇರೋದ್ರಿಂದ ಎಲ್ಲರೂ ಸುಮಾರು 1000 ಜನ, ಲಕ್ಷಾಂತರ ಜನಕ್ಕೆ ತೊಂದರೆ ಆಗ್ತಾ ಇದೆ. ಅದನ್ನ ದಯವಿಟ್ಟು ಬಿಡಿಸುವಂತ ಕೆಲಸ ಮಾಡಬೇಕು. ನಕಾಶೆ ಇರ್ತಕ್ಕಂಥ ರಸ್ತೆ ಅದು. ಅದನ್ನ BM ನವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಅದನ್ನ ಮುಚ್ಚಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಸರ್. ಹೇಳ್ರಿ. ಅದರಿಂದ ಎಲ್ಲ ಕಡೆ ಸಿಗ್ನಲ್ಗಳೆಲ್ಲ ಜಾಮ್ ಆಗ್ತದೆ, ತುಂಬಾ ಜನ ತೊಂದರೆ ಆಗ್ತದೆ. ಹಾಗೆ ಗಂಗಮ್ಮ ಸರ್ಕಲ್ ಇಂದ ಈ ಕಡೆ ಹೋಗಿ ಬಲಗಡೆಗೆ ಒಳಗಡೆ ರಾಮಚಂದ್ರಪುರ ತಿಳ್ಕೊಳ್ಳುವಂಥ ರಸ್ತೆನಲ್ಲಿ ಅದು ಒಮ್ಮೆ ಮಾಡೋದು ತುಂಬಾ ಅದು ಅನಾನುಕೂಲ. ಅದ್ರ ಪಕ್ಕದ ರಸ್ತೆ ನಾವು ಒಮ್ಮೆ ಮಾಡಬೇಕು ಸರ್. ಈಗಾಗಲೇ ಇಬ್ಬರು ಹೇಳಿದ್ದಾರೆ, ಪರಿಗಣಿಸಿ ಮಾಡ್ಕೊಡ್ತೀವಿ. ಬೇರೆ ವಿಷಯ ಇದ್ರೆ ಹಾಗೆ ವ್ಯಾಸ ಸ್ಕೂಲ್, ಹಾಗೆ ಬಂಸಂದ್ರಲ್ಲಿ ವ್ಯಾಸ ಸ್ಕೂಲ್ ಇದೆ. ಆ ಸ್ಕೂಲ್ ರಸ್ತೆನಲ್ಲಿ ಎಲ್ಲರೂ ಪಾರ್ಕಿಂಗ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಪಾರ್ಕಿಂಗ್ ತೆರವುಗೊಳಿಸಬೇಕು, ಆ ಸಾರ್ವಜನಿಕ ಮುಕ್ತವಾಗಿ ಅವಕಾಶ ಮಾಡಿಕೊಡ್ಬೇಕು. ಅದೊಂದು ತುಂಬಾ ತೊಂದರೆ ಆಗ್ತಾ ಇದೆ. ಓಕೆ, ಸರಿ ಸರ್. ಮುಕುಂದ ವೆಂಕಟೇಶ್, ಓಕೆ ನಂಬರ್ 8. 30 ನಿಮಿಷ 40 ನಿಮಿಷ ಆಗುತ್ತೆ ಸರ್. ಮೇಜರ್ ಪ್ರಾಬ್ಲಮ್ ಒಂದು ವೈಟಿಂಗ್ ಆಗಬೇಕು, ಅದು ನಿಮ್ಮ ಇದರಲ್ಲಿ ಬರಲ್ಲ, ಅದ್ರೊಳಗೆ ಆಗಲ್ಲ. ಫುಟ್ಪಾತ್ ಸ್ವಲ್ಪ ಫುಲ್ಲು ಆಕ್ಯುಪೈ ಆಗೋಗಿದೆ ಸರ್. ಚಪ್ಪಡಿಗಳೆಲ್ಲ ಆ ಕಡೆಯಿಂದ ಈ ಕಡೆಗೆ ಓಡಾಡೋಕ್ಕೆ ಆಗಲ್ಲ, ಫುಟ್ಪಾತಲ್ಲಿ ಹೋಗಕ್ಕೆ ಆಗಲ್ಲ. ಆಮೇಲೆ ಸ್ಟ್ರೀಟ್ ಲೈಟ್ಸ್ ಇಲ್ಲ, ಅದನ್ನೊಂದು ದಯವಿಟ್ಟು ನೋಡಬೇಕು. ಅದರ ಅಡ್ಜಸ್ಟೆಂಟಾಗಿ ಒಂದು HMTದು ಒಂದು ಕ್ಲಬ್ ಇದೆ, HMT ಕಾಲೋನಿ ಒಳಗಡೆ. ಅವ್ರು ಲೌಡ್ ಮ್ಯೂಸಿಕ್ಕಾಗಿ ಬೇರೆಯವ್ರು ಬಾಡಿಗೆ ಕೊಟ್ಬಿಡ್ತಾರೆ. ಅವ್ರು ವಿಪರೀತ ಮ್ಯೂಸಿಕ್ದು ಕೊಟ್ಟು ತುಂಬ ತೊಂದರೆ ಆಗುತ್ತೆ. ಅದು ರೆಸಿಡೆಂಟ್ಸ್ ಇರೋಕ್ಕೆ ಆಗಲ್ಲ ಸರ್, ಅಷ್ಟೊಂದು ತೊಂದರೆ ಇದೆ. ಆಮೇಲೆ ಪಕ್ಕದಲ್ಲಿ ಒಂದು ಏರ್ಫೋರ್ಸ್ ರೋಡು, ಜಾರಳಿ ಕ್ರಾಸ್ಗೆ ಹೋಗೋ ರೋಡ್ ಇದೆ.
ಅಲ್ಲಿ ಬಂದು ನೈಟು ಈ ನಾನ್ ವೆಜಿಟೇರಿಯನ್ ವೇಸ್ಟ್ ಎಲ್ಲ ತಂದ ರೋಡ್ಗೆ ಹಾಕ್ಬಿಡ್ತಾರೆ. ಅದು ವಾಸನೆ ಇರೋಕ್ಕಾಗಲ್ಲ, ಅದನ್ನು ಸ್ವಲ್ಪ ನೋಡಬೇಕಾಗುತ್ತೆ. ಈ 3 ಭಾಳ ಇಂಪಾರ್ಟೆಂಟ್. ಓಕೆ, ಪಾಯಿಂಟ್ಸ್ ಟೇಕನ್, ವಿಲ್ ಲುಕ್ ಇಟ್ ಇಟ್. ನೋಟ್ ಮಾಡ್ಕೊಂಡಿದ್ದೀವಿ. BL ಸರ್ಕಲ್ ಇಂದ ಗಂಗಮ್ಮ ಸರ್ಕಲ್ ಅಂತ. BL ಸರ್ಕಲ್ ಇಂದ ಗಂಗಮ್ಮ ಸರ್ಕಲ್, ಅಟ್ಲೀಸ್ಟ್ ಬೈ ಟ್ಯಾಪಿಂಗ್ ಯು ಟೇಕ್ 2 months or 3 months, maybe take up to 6 months also. At least you part also close ಮಾಡ್ಬೋದು ಸರ್. ಹಾಸ್ಪಿಟಲಿಟೀಸ್, ಲೇಡೀಸು, ಪ್ರೆಗ್ನೆಂಟ್ ಲೇಡೀಸು, ಹಾರ್ಟ್ ಪೇಷಂಟ್ಸು, ಆಂಬ್ಯುಲೆನ್ಸು, ಯಾವ ಸರ್ವಿಸ್ಗೂ ಆ ಟ್ರಾಫಿಕಲ್ಲಿ ಅವ್ರು ಹೋಗಿ ರೀಚ್ ಆಗೋ ತಕ್ಷಣ ಅವ್ರಿಗೆ ಏನು ಹೆಚ್ಚು ಕಮ್ಮಿ ಆಗ್ತದೆ ಅನ್ನೋದಕ್ಕೆ ಯಾರು ಗ್ಯಾರಂಟಿ ಇಲ್ಲ. ಅದೊಂದು ಅನುಕೂಲ ಮಾಡ್ಕೊಡ್ಬೇಕು ಮೇಡಮ್ ನೀವು. ಇದು ಪಾಟ್ರೋಲ್ಸ್ ಬಗ್ಗೆ ಈಗ BBMP ಅವ್ರಿಗೆ ಈ ರೋಡ್ಸ್ ಎಲ್ಲ ಕೊಟ್ಟಿದ್ದೀವಿ. ಅವ್ರು ಸದ್ಯದಲ್ಲೇ ಪಾಟ್ರೋಲ್ಸ್ ಫಿಲ್ ಮಾಡ್ತಾರೆ. ಏರ್ ಶೋ ಕಾರ್ಡ್ ಬರ್ತಾ ಇದೆ, ಎಲ್ಲದೂ ಮಾಡ್ತಾರೆ. ಮತ್ತೆ ಮೇಡಮ್ ಒಂದು ಸರ್, ಲಾ ಆ್ಯಂಡ್ ಆರ್ಡರ್ ಪ್ಲಸ್ ಟ್ರಾಫಿಕ್ ಇಬ್ಬರು ಇದ್ದೀರಲ್ಲ ಸರ್, ಒಂದು ಡೌಟ್ ಇದೆ, ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಸರ್. ಈ ಎಲೆಕ್ಷನ್ ಟೈಮ್ಸಲ್ಲಿ ಬ್ಯಾರಿಕೇಡ್ಸ್ ಹಾಕ್ತೀರಾ? ಎಲೆಕ್ಷನ್ ಟೈಮ್ಸಲ್ಲಿ ಬ್ಯಾರಿಕೇಡ್ ಹಾಕಿ ಚೆಕ್ ಮಾಡ್ತೀರಾ? ಈ ಇಲ್ಲಿಗಲ್ ಆಕ್ಟಿವಿಟೀಸ್ ಎಷ್ಟು ನಡೀತಾ ಇದೆ? ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲ, ಇವನ್ ಸ್ಕೂಲ್ ಸ್ಟೂಡೆಂಟ್ಸ್ ಹಾಳಾಗಿ ಹೋಗ್ತಾ ಇದ್ದಾರೆ. ಎಲ್ಲಿ ನೋಡಿದ್ರೆ ಮೆಡಿಕಲ್ ಸ್ಟೋರಲ್ಲಿ ಸಿರಿಂಜಸ್ಸು, ಅನ್ವಾಂಟೆಡ್ ಇಶ್ಯೂಸ್. ಎಲ್ಲಂದ್ರೆ ಎಲ್ಲಿ ನೋಡಿದ್ರೆ ಕಲ್ತಾನಗಳು ಜಾಸ್ತಿ ಆಗ್ತಾ ಇದೆ. ಪರ್ಟಿಕ್ಯುಲರ್ ಸರ್ ಏನಾಗಬೇಕು ಸರ್, ಎಲ್ಲ ಏರಿಯಾ ಎಂಟ್ರೆನ್ಸ್ ಇದೆಯಲ್ಲ ಸರ್, ಎಲ್ಲೋ ಒಂದೊಂದು ಕಡೆ ಈ ಬಸ್ ಸ್ಟಾಪ್ಸ್ ಅಲ್ಲಿ ಒಂದು ಚೆಕ್ ಪೋಸ್ಟ್ ತರ ಇದ್ರೆ ಚೆನ್ನಾಗಿರತ್ತಂತ. ರಾತ್ರಿ ಹಾಕ್ತಾರೆ, ನಾನು ಬಂದು ನೈಟ್ ರೌಂಡ್ಸ್ ಅಲ್ಲಿ ಹಾಕ್ತಾರೆ. ಪ್ಲಸ್ ಈ ಕಾಲೇಜಸ್ ಟೈಮ್, ಸ್ಕೂಲ್ ಟೈಮಲ್ಲಿ ಈ ಸಣ್ಣ ಮಕ್ಕಳನ್ನೆಲ್ಲ ಸ್ವಲ್ಪ ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಮಾಹಿತಿ ಇದ್ರೆ ಕೊಡಿ, ವಿಲ್ ಟೇಕ್ ಆಕ್ಷನ್ ಅಂತ. ಸರ್ CC ಕ್ಯಾಮ್ರಾಗಳು ಇತ್ತೀಚೆಗೆ ಹಾಕಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಈಶ್ವರಪ್ಪ ಸ್ಟಾರ್ಟ್ ಇದ್ದ ಅಲ್ಲೊಂದು ಸ್ಟಾರ್ಟ್ ಆಗಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಸರ್. ಅಲ್ಲಿ ತುಂಬ ಬೇರೆಯವರೆಲ್ಲ ಬರ್ತಾರೆ, ಔಟ್ ಸೈಡಿಂದೆಲ್ಲ ಬರ್ತಾರೆ, ಹಾಕೊಳ್ತಾರೆ, ಹೋಗ್ತಾ ಇರ್ತಾರೆ. ನಾನು 500 ರೂಪಾಯಿ ಹೊಡೆಯೋದು ಕಷ್ಟ ಬಂದು ಹೋಗಿದೆ ಸರ್. ಅಲ್ಲಿ ಏನಾಗಿದೆ? ಅಲ್ಲಿ ಆಟೋ ಸ್ಟಾರ್ಟ್ ಮಾಡ್ಕೋಬೇಕು ಅಂತಿದ್ದೀವಿ ಸರ್. ಆಟೋ ಸ್ಟ್ಯಾಂಡ್? ಹೌದು ಸರ್. ಆಟೋ ಸ್ಟ್ಯಾಂಡ್ ಇದೆಯಾ? ಮಾಡ್ಬೇಕಂತ ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀವಿ ಸರ್, ಮಾಡ್ಕೊತಾ ಇದೀವಿ. ಬೇರೆಯವರಿಂದ ಬರ್ತಾರೆ, ಸಿಟಿ ಕಡೆಯಿಂದ ಬಂದ್ಬಿಟ್ಟು ಹಾಕೊಂಡು ಹೊಂಟೋಯ್ತಾರೆ. ಆಥರೈಸ್ಡ್ ಆಟೋ ಸ್ಟ್ಯಾಂಡ್ ಕೊಡಬೇಕು ಅಂತ. ಹೌದು ಸರ್, ಅಲ್ಲಿ ಮಾಡ್ಕೊಡ್ಬೇಕು ಅಂತ. ಯಾವ ಪೊಲೀಸ್ ಸ್ಟೇಷನ್ ಸರ್? ನಮ್ಮದು ಚಿಕ್ಕಬಳ್ಳಾಪುರ. ಪೀಣ್ಯ ಅಲ್ಲ? ಹೌದು ಸರ್. ಅಲ್ಲ ಸರ್, ಚೆಕ್ ಮಾಡಿ, ಬರೋದಾದ್ರೆ ಮಾಡಿ. ಅಲ್ಲೇ ಇದೆಯಂತಲ್ಲ ಮುಂದೆ 150 ಮೀಟರ್ ಸರ್? ಅಲ್ಲಿದೆ ಸರ್, ಬಟ್ ಅಲ್ಲಿ ಆಗಕ್ಕೆ ಯಾರು ಬಿಡ್ತಾ ಇಲ್ಲ ಸರ್. ಅಲ್ಲಿ ರೋಡ್ ಹಾಕ್ಬೇಕು ಅಂತ. ಆಯ್ತು, ಸ್ಥಳ ಪರಿಶೀಲನೆ ಮಾಡ್ತೀವಿ. ಅಲ್ಲೊಂದು ಆಕ್ಸಿಡೆಂಟ್ ಆದ್ರೂ ನಾವೇ ಮಾಡ್ಕೊಡ್ತೀವಿ ಸರ್, ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಹೋಗ್ತಾ ಇರ್ತೀವಿ. ಓಕೆ, ನಮಗೇನು ಅಭ್ಯಂತರ ಇಲ್ಲ. ಒಂದು ಫೀಸಿಬಿಲಿಟಿ ಬೇಕು, ಅವಶ್ಯಕತೆ ಬೇಕು, ಅದನ್ನ ಇನ್ಸ್ಪೆಕ್ಟರ್ ಸ್ಥಳೀಯವಾಗಿ ನೋಡ್ಬಿಟ್ಟು ತೀರ್ಮಾನ ತಗೊಳ್ಳಿ ಸರ್. ಅಲ್ಲೊಂದು ಪ್ರಕ್ರಿಯೆ ಹಾಸ್ಪಿಟಲ್ ಹತ್ರ ಅಲ್ಲೇ ಡ್ರಿಂಕ್ಸ್ ಮಾಡ್ತಾ ಇದ್ರೆ ಅಲ್ಲೇ ಆಗ್ತಾರೆ ಸರ್. ಏನೇ ಪ್ರಾಬ್ಲಮ್ ಆದ್ರೂ ನಮ್ಮ ತಲೆ ಮೇಲೆ ಬರುತ್ತೆ ಸರ್. ಅಲ್ಲೊಂದು ಸ್ವಲ್ಪ ಇದು ಮಾಡ್ಕೊಳ್ಳಿ ಸರ್. ನೋಡಿ, ಸೋಲ್ದೇರಲ್ಲಿ ಪೊಲೀಸ್ ಚಿಕ್ಕಬಳ್ಳಾಪುರ ಸರ್. ಸೋಲ್ದೇರಲ್ಲಿ? ಹಾಂ ಸರ್, ಚಿಕ್ಕಬಳ್ಳಾಪುರ ಸರ್. ಅದೊಂದು ಇದು ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್. ರೈಸ್ ಸ್ಟಾರ್ಟ್. Appreciation to Gerald T for excellent work in that area. And my point is, my first point is, there is a congestion in every bus stop in and around Bangalore. Earlier there was a provision that now 50 meters no parking area. Now there is a marking was also there. That is not there now. And a lot of vehicles parking parked bus stop, and naturally the BMTC will park in the center of town. And thus there is a huge traffic jam everywhere in Bangalore city, and especially in our area. And second point is, in most of the highways, national highways and state highways, there is a provision. ದಯವಿಟ್ಟು ಹಿಂದೆ ಮಾತಾಡಬೇಡಿ, ಏನು ಕೇಳೋದಿಲ್ಲ, ನಿಮಗೂ ಕೇಳೋದಿಲ್ಲ, ನಮಗೂ ಕೇಳೋದಿಲ್ಲ, ಸುಮ್ಮನೆ ಡಿಸ್ಟರ್ಬ್ ಆಗ್ತದೆ. ಪ್ಲೀಸ್ ಮೇಂಟೈನ್ ಸೈಲೆನ್ಸ್. ಸೆಕೆಂಡ್ ಟೈಮ್ ಐ ಆಮ್ ಅಪೀಲಿಂಗ್. There is a provision to move the slow moving vehicle to the left side. But in airport road ಅಲ್ಲಿ ನೋಡಿದ್ರೆ ಎಲ್ಲ ವೆಹಿಕಲ್ಸ್ ಮೋಸ್ಟ್ ಹೆವಿ ವೆಹಿಕಲ್ಸ್ ರೈಟ್ ಸೈಡ್ ಅಲ್ಲಿ ಮೂವ್ ಆಗುತ್ತೆ, ಬೇರೆ ಗಾಡಿಗಳು ಹೋಗಕ್ಕಾಗಲ್ಲ ಅಂದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ. ನಾಟ್ ಓನ್ಲಿ ದಟ್, ರೀಸೆಂಟ್ಲಿ ದೇರ್ ವಾಸ್ ಆಕ್ಸಿಡೆಂಟ್ ಇನ್ ತುಮಕೂರು ಅಂಡ್ ಸೇಮ್ ಟ್ರಕ್ ವಾಸ್ ದ ರೈಟ್ ರೈಟ್ ಟ್ರ್ಯಾಕ್, ಸೊ ದಿಸ್ ಫಾಲೋಡ್ ಅದರ್ incoming vehicle and route. So if you a small enforcement in this regard and awareness also required, and if you give, it will be very. Yes, we are doing it. We are aware of this. We are trying to change the habit. It's basically a problem of habit. People have the habit of driving in the rightmost lane, irrespective of whatever speed they are doing. So we are trying to change that attitude. And the airport road is especially the drivers, if we do, the airflow is coming up, and BBMP don't truck right, extreme right only 30, 20, 30. No, we understand that. We have to change it. We are doing it. It will take some time. Please, fine. Thank you. ಚಂದ್ರಶೇಖರ್ TG.
ಅಪಾರ್ಟ್ಮೆಂಟಿಂದ ರೈಟ್ ಸೈಡು ವೆಲ್ ಮಾರ್ಕೆಟ್ ಸೈಡ್ ಬರಬೇಕಂದ್ರೆ ಅಲ್ಲಿ ಫುಟ್ಪಾತೇ ಇಲ್ಲ ಸರ್. ಫುಟ್ಪಾತ್ ಎಲ್ಲ ತೆಗೆದುಬಿಟ್ಟಾರೆ. ನಾವು ಬರಬೇಕಂದ್ರೆ ರೋಡ್ ಬರಬೇಕು. ರೋಡ್ ಬರಬೇಕಂದ್ರೆ ವೆಹಿಕಲ್ಸ್ ಬರ್ತಾ ಇದ್ದಾವೆ ಸರ್. ಸೊ ನಾವು ಪೆನ್ಷನ್ ತರೋದ ಎಲ್ಲ ಬರ್ಬೇಕಾದ್ರೆ ಭಾಳ ತೊಂದರೆ ಆಗ್ತಾ ಇದೆ ಸರ್. ಅಲ್ಲಿ ಜಾಗನೂ ಇದೆ ಸರ್. ಸೊ ದಯಮಾಡಿ ಫುಟ್ಪಾತ್ ಹಾಕ್ಕೊಡ್ಬೇಕಂತ ಕೇಳ್ತೀವಿ ಸರ್. ಫುಟ್ಪಾತಾಗೆ ನಾವು ಬರೋದಿಲ್ಲ. ಸ್ಯಾಂಕ್ಷನ್ ಆಗಿದೆ, ವೈಟ್ ಟಾಪಿಂಗು ಆದ್ಮೇಲೆ ಮಾಡಿಕೊಡ್ತಾರೆ. ಥ್ಯಾಂಕ್ ಯು. ನಾರಾಯಣ ಈ ಕಡೆ ರೋಡಿಂದ ಆ ಕಡೆ ಪಕ್ಕ ರೋಡ್ ಹೋಗೋದಕ್ಕೂ ತುಂಬ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಸ್ಥಳೀಯವಾಗಿ ಊರು ಚಿಕ್ಕದಿದೆ. ಚಿಕ್ಕದಾಗಿರೋದ್ರಿಂದ ನಮಗೆ ಸ್ಥಳೀಯವಾಗಿ ಒಂದು ಅಂಗಡಿಗೆ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ. ಮತ್ತೆ ಈ ಹೆಲ್ಮೆಟ್ ಹಾಕಿಲ್ಲ ಫೋಟೋ ತೆಗೆದು ಫೈನ್ ಆಗ್ತಾ ಇದ್ದಾರೆ. ನಾವು ಸ್ಥಳೀಯವಾಗಿ ಎಲ್ಲೂ ಹೋಗೋಕ್ಕಾಗಲ್ಲ. ರೋಡ್ ದಾಟಿ ಆ ಕಡೆ ಹೋಗ್ಬೇಕಾದ್ರೂ ನಾವು ಹೆಲ್ಮೆಟ್ ಹಾಕೊಂಡು ಆ ಪರಿಸ್ಥಿತಿ ಬಂದಿದೆ. ಅಲ್ಲ ಸರ್, ಊರು ಚಿಕ್ಕದಾಗಿದೆ. ಇದು ಊರೇನು ದೊಡ್ಡದಿಲ್ಲ. ಯಾಕಂದ್ರೆ ರೋಡ್ ಈ ಕಡೆ ಅಂಗಡಿಗೆ ಹೋಗುವಾಗ ಹೆಲ್ಮೆಟ್ ಹಾಕಬಾರ್ದು ಅಂತ ಏನಾದ್ರು ಇದೆಯಾ? ಹಾಕದೇ ಇದ್ರೆ ನೋ ಆಕ್ಸಿಡೆಂಟ್ ಆದ್ರೆ ಏನು ಗಾಯ ಆಗೋದಿಲ್ಲ, ತೊಂದರೆ ಆಗೋದಿಲ್ಲ, ಸಾವು ನೋವು ಆಗೋದಿಲ್ಲ ಅಂತ ಇದೆಯಾ? ಸರ್ ಹಾಗೇನಿಲ್ಲ. ಮನೆಯಿಂದ ಹಾಲು ತರಕ್ಕೆ ಹೋದಾಗ ಸಣ್ಣ ಇಲ್ಲೇನೆ 100 ಮೀಟರ್ ಹೋದಾಗಲೂ ಆಕ್ಸಿಡೆಂಟ್ ಆಗಿ ಜನ ಸತ್ತಿದ್ದಾರೆ. ಸೊ ಹೆಲ್ಮೆಟ್ ಇಸ್ ಮೆಂಟ್ ಫಾರ್ ಯುವರ್ ಸೇಫ್ಟಿ, ನಾಟ್ ಫಾರ್ ಎನಿಥಿಂಗ್ ಎಲ್ಸ್. ಖಂಡಿತ ಹಾಕೋಣ, ಹೆಲ್ಮೆಟ್ ಹಾಕೋಣ, ಅದಕ್ಕೇನಿಲ್ಲ. ಆಮೇಲೆ ಇಲ್ಲಿ ಸ್ಥಳೀಯವಾಗಿ ಪ್ರೈವೇಟ್ ಸ್ಕೂಲು ಊರಿದೆ. ಆ ಸ್ಕೂಲ್ ಅವ್ರು ಏನು ಮಾಡ್ತಾರೆ, ಬೆಳಗ್ಗೆ ಹೊತ್ತು ತುಂಬ ತೊಂದರೆ ಸ್ಕೂಲ್ಗಳಿಂದ. ಯಾಕಂದ್ರೆ ಸ್ಥಳೀಯವಾಗಿ ಇಲ್ಲಿ ಜನಗಳು ಓಡಾಡೋಕ್ಕೆ ಆಗಲ್ಲ, ಅಷ್ಟು ಸ್ಕೂಲ್ ವ್ಯಾನ್ಗಳು ಬರ್ತವೆ. ಆ ಸ್ಕೂಲ್ ವ್ಯಾನ್ಗಳಿಂದ ಎಲ್ಲರಿಗೂ ತುಂಬ ತೊಂದರೆ ಆಗ್ತಾ ಇದೆ. ಅವರು ಬೇಕಾಗಿರೋ ಥರ ಅವರೇ ಮದುವೆಗಳು ಮಾಡ್ಕೊಂಡಿದ್ದಾರೆ ಸ್ಕೂಲ್ ಅವರು. ನಾವು ಸ್ಥಳೀಯವಾಗಿ ಓಡಾಡೋಕ್ಕೆ ನಮಗೆ ಬಿಡಲ್ಲ ಅವರು ಸ್ಕೂಲ್ ಅವರು. ಅದಕ್ಕೊಂದು ಸ್ವಲ್ಪ ದಯವಿಟ್ಟು ಅವ್ರಿಗೆ ಒಂದು ಗೈಡ್ಲೈನ್ಸ್ ಕೊಡ್ಬೇಕು ಸರ್ ಅವ್ರಿಗೆ, ಸ್ಕೂಲ್ ಅವ್ರಿಗೆ, ಸ್ಥಳೀಯವಾಗಿ ಪ್ರೈವೇಟ್ ಸ್ಕೂಲ್ ಅವ್ರಿಗೆ. ಆಮೇಲೆ ಇಲ್ಲಿ ನಮಗೆ ರಾಮಚಂದ್ರಪುರ ರೋಡಿಂದ ಜರಳ್ಳಿ ಬರಬೇಕಾದ್ರೆ ಒನ್ ವೇ ಮಾಡಿದ್ದಾರೆ. ಅಲ್ಲೂ ನಾವು ಬರೋಕ್ಕಾಗಲ್ಲ. ನಾವು ಎಲ್ಲಿಂದ ಓಡಾಡ್ಬೇಕು ಸರ್? ಇರೋದೇ ಚಿಕ್ಕೂರು ಜರಳ್ಳಿ. ಆಮೇಲೆ ಇಲ್ಲಿ HMD ಮೇನ್ ರೋಡಿಂದ ಒಂದು ಹಂಸ್ಗಳು ಹಾಕಿಲ್ಲ. ಅಲ್ಲಿ 2 ಆಕ್ಸಿಡೆಂಟ್ ಆಗಿ 2 ಡೆತ್ ಆಗಿದೆ. ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ಗೆ ಸಾಹೇಬ್ರು ಗೊತ್ತಿರ್ಬೋದು ಅದು HMD ಮೇನ್ ರೋಡಲ್ಲಿ. ಸರ್ ಅಲ್ಲಿ ದಯವಿಟ್ಟು ಅಲ್ಲೊಂದು ಹಂಸ ಹಾಕೊಡಿ HMD ಮೇನ್ ರೋಡಲ್ಲಿ. ಸರ್, ಹೆಸರುಘಟ್ಟ ರೋಡು ನಿಯರ್ ಬಲಗುಂಟೆ ಬಸ್ ಸ್ಟಾಪ್ ಹತ್ರ ಸರ್, ಪ್ರೈವೇಟ್ ಸ್ಕೂಲ್ ಮುಂದೆಗಡೆ ಒಂದು ಯೂ ಟರ್ನ್ ಇತ್ತು ಸರ್, ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಿಯರ್ ಡಾಮಿನೆನ್ಸ್ ಅಪೋಸಿಟ್ ಪ್ರೈವೇಟ್ ಸ್ಕೂಲ್ ಮುಂದೆಗಡೆ ಡಾಮಿನೆನ್ಸ್ ಮುಂದೆಗಡೆ ಒಂದು ಯೂ ಟರ್ನ್ ಆಲ್ರೆಡಿ ಇತ್ತು ಸರ್, ಅದು ಕ್ಲೋಸ್ ಮಾಡಿಬಿಟ್ಟು ನಮಗೆ ತುಂಬ ತೊಂದರೆ ಇದೆ ಸರ್ ಅಲ್ಲಿ. ಮೀಡಿಯನ್ನ ಅಲ್ಲ ಸರ್, ನಿಯರ್ ಬಲಗುಂಟೆ ಬಸ್ ಸ್ಟಾಪ್ ಮೀಡಿಯನ್ ಓಪನ್ ಕ್ಲೋಸ್ ಆಗಿದೆ, ಓಪನ್ ಮಾಡಬೇಕು ಅಂತ. ಮೀಡಿಯನ್ ಓಪನ್ ಮಾಡಲ್ಲ ಮಾಡಲ್ಲ. ಸಂಚಾರದ ದೃಷ್ಟಿಯಿಂದ ಮೀಡಿಯನ್ ಓಪನ್ ಮಾಡಲ್ಲ, ಯೂಟರ್ನ್ ಮಾಡಬೇಕು ಮುಂದೆ ಅವರು. ಅಲ್ಲ ಸರ್, ಅಲ್ಲೇ ಸರ್ ತುಂಬ ತೊಂದರೆ ಆಗ್ತದೆ ಸರ್, ಅಲ್ಲಿ ಯೂಟರ್ನ್ ಮಾಡಲೇಬೇಕು ಸರ್. ಅಲ್ಲಿ ತೊಂದರೆ ಇಲ್ಲ. ಸಂಚಾರದ ದೃಷ್ಟಿಯಿಂದ ಮೀಡಿಯನ್ ಲೈನ್ಗಳು ಎಷ್ಟು ಕಡಿಮೆ ಇರ್ತವೆ ಅಷ್ಟು ಒಳ್ಳೆಯದು. ನಾವು ಎಲ್ಲ ಕಡೆ ಓಪನ್ ಮಾಡಿ ಕೊಡೋದಕ್ಕಾಗಲ್ಲ. ಎಲ್ಲ ಗಾಡಿಗಳು ನಮ್ಮ ಮನೆ ಮುಂದೆ ಹೋಗ್ತದೆ ಸರ್. 12 ಅಡಿ ರೋಡ್ ಇದೆ ಮನೆ ಮುಂದೆ. ರೋಡ್ ಅಲ್ಲ ಇಲ್ಲ, ತುಂಬ ಚಿಕ್ಕ ರೋಡು. ಎಲ್ಲ ನಮ್ಮನೆ ಮನೆ ಮುಂದೆ ವೆಹಿಕಲ್ಸ್ ಹೋಗ್ತಾ ಇದ್ದಾವೆ, 2 ವೀಲರ್ಸ್ 4 ವೀಲರ್ಸ್ ಎಲ್ಲ. ಎಲ್ಲಿ ಯಾವ ರೋಡು? ಹೆಸರುಘಟ್ಟ ರೋಡ್ ಸರ್. ರೋಡ್ ಇದ್ಮೇಲೆ ಉಡುಪಿ ಓಟ್ ಹತ್ರ. ನಿಮ್ದು ಯಾವುದು? ನಮ್ಮ ಉಡುಪಿ ಓಟ್ ನಮ್ಮ ಮನೆ. ಎಲ್ಲ ಮನೆ ಮುಂದೆ ಹೋಗ್ತದೆ ಸರ್, 4 ವೀಲರ್ಸ್ ಗಾಡಿ ಎಲ್ಲ. ಅದೇನು ಮಾಡೋಕ್ಕಾಗಲ್ಲ, ರೋಡ್ ಇದ್ಮೇಲೆ ಗಾಡಿಗಳು ಹೋಗೇ ಹೋಗ್ತವೆ. ಈಗ ರೋಡ್ ತುಂಬ ಇದ್ದಾರೆ, ಕೇಳಿ ಸರ್, ತುಂಬ ಓಕೆ, ಥ್ಯಾಂಕ್ ಯು. ರಸ್ತೆ ಇದ್ಮೇಲೆ ಗಾಡಿ ಹೋಗ್ಲೇಬೇಕು. ಕೇಳಿ ಸರ್. ಸರ್, ಇಟ್ ಇಸ್ ಅ ಪಬ್ಲಿಕ್ ರೋಡ್. ವೆನ್ ಇಟ್ಸ್ ಅ ಪಬ್ಲಿಕ್ ರೋಡ್, ವೆಹಿಕಲ್ಸ್ ವಿಲ್ ಫ್ಲೈ. ಗಾಡಿಗಳು ಓಡಾಡಲೇಬೇಕು. ನೀವು ರಸ್ತೆ ಇದೆ, ಗಾಡಿಗಳು ಓಡಾಡಬಾರ್ದು ಅಥವಾ ನಮಗೆ ಪ್ರೈವೇಟ್ ರೋಡ್ ಮಾಡ್ಕೊಡಿ ಅಂದರೆ ಆಗೋದಿಲ್ಲ. ಇಟ್ಸ್ ಅ ಪಬ್ಲಿಕ್ ರೋಡ್. ಹೌದು, ಓಪನ್ ಮಾಡೋದಿಲ್ಲ. ವಿಲ್ ನಾಟ್ ಓಪನ್ ಇಟ್. ಥ್ಯಾಂಕ್ ಯು. ನಂಬರ್ 15 ಹರಸಪ್ಪ ಕಡೆಯಿಂದ ಬಂದಿರೋದು. ನಾವು ಬಾಗಲಕೋಟೆ ಆಡಳಿತ ಅಧ್ಯಕ್ಷರಾದ ಎಸ್ ಹರಸಪ್ಪ ಅಂತೇಳಿ ನಮ್ಮ ಹೆಸರು. 20 ವರ್ಷಗಳಿಂದ ಅಲ್ಲಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ಏನಾಗಿದೆ ಅಂದರೆ, ಮೊನ್ನೆ ಇದಕ್ಕಿದ್ದಂಗೆ ಒಂದು ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಬಟ್ ಅಲ್ಲಿ ಯಾವ ಕ್ಯಾಮ್ರಾನು ಪರಿಶೀಲನೆ ಮಾಡಿದ್ರು ಕ್ಯಾಮ್ರಾ ಬರ್ತಾ ಇಲ್ಲ. ಹಾಗಾಗಿ ಬಗಲಗುಂಟೆ ಸಿಗ್ನಲಲ್ಲಿ ಕ್ಯಾಮ್ರಾ ರೆಡಿ ಮಾಡಬೇಕು, ಕ್ಯಾಮ್ರಾ ಹಾಕಬೇಕು. ಹಾಗೆ ಎಲ್ಲ ಈಗ ಏನಾಗಿದೆ ಅಂದರೆ, ಈಗ ಡಾಮಿನೋಸ್ ಪಿಜ್ಜಾ ಅಂತ ಹೇಳಿದ್ರಲ್ಲ, ಅಲ್ಲಿ ತ್ರಿವೇಣಿ ಸ್ಕೂಲ್ ಮುಂದೆಗಡೆ ಈಗ ಒನ್ ವೇ ಮಾಡಿರೋದ್ರಿಂದ ಈಗ ಈ ಕಡೆಯಿಂದ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತ್ರಿವೇಣಿ ಸ್ಕೂಲ್ ಮುಂದೆನೇ ನುಗ್ಗಿಬಿಟ್ಟು ಹೋಗ್ತಾರೆ ಬರಾಬರ ಅಂತ. ಮತ್ತು ಹಾಗೆ ಇಲ್ಲಿ ಎಲ್ಲ ಯಾರನ್ನ ಹೇಳಿದ್ರು BBMP ಅಂತ ಕೆಲಸ ಮಾಡೋರು, ನಾವು BBMP ಕೆಲಸ ಮಾಡೋರು ಅಂತ ಹೇಳ್ತಾರೆ. ಹಾಗೆ ಎಲ್ಲ ಸೇವೆ ಒಳಗೆ ಬಂದ್ಬಿಡ್ತಾರೆ. ಹಾಗಾಗಿ ಸ್ವಲ್ಪ ಜನಕ್ಕೆ ತೊಂದರೆ ಆಗ್ತಾ ಇದೆ. ಅವೆಲ್ಲರೂ ಗಮನಕ್ಕೆ ತಗೊಂಡು ಅಲ್ಲಿ ಏನು ಮಾಡಬೇಕಂತ ಹಿರಿಯ ಅಧಿಕಾರಿಗಳಿದ್ದಾರೆ. ಮತ್ತು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೇವೆ ಅಲ್ಲಿ.
ಹಾಗೆ ನೀವೆಲ್ಲರೂ ಕೈಗೊಳಿಸ್ಬೇಕಂತೇಳಿ ಕಳಕಳೆಯ ಮನವಿ. ಥ್ಯಾಂಕ್ ಯು. Program number 16, Pavan B. ಕಾಮನ್ ಆ್ಯಂಡ್ ಬಿಗ್ ಪ್ರಾಬ್ಲಮ್ ಡಿಸ್ಪ್ಲೇ ಬೋರ್ಡ್ಗಳು ಸರ್ 26ನೇ ತಾರೀಕು ಕಮಿಷನರ್ ಆಫೀಸರ್ ಡಿಸ್ಪ್ಲೇ ಬೋರ್ಡ್ ಈ ಡಿಸ್ಪ್ಲೇ ಬೋರ್ಡ್ ಜೆರಾಕ್ಸ್ ಅಂಗಡಿ ಮೆಡಿಕಲ್ ಶಾಪು ಇದೆಲ್ಲ ಫುಟ್ಪಾತ್ ಮೇಲೆ ಚೆನ್ನಾಗಿ ಇಟ್ಟಿದ್ರು ಅದು ಈಗ ಫುಟ್ಪಾತಿಂದ ಹೈಟ್ ಹೈಟ್ ಇರ್ತದೆ ಎಲ್ಲ ಬೆಂಗಳೂರಲ್ಲಿ ಎಲ್ಲ ಕಡೆ ಓಕೆ, ಪಾಯಿಂಟ್ ಟೇಕನ್. ವಿ ವಿಲ್ ಅಟೆಂಡ್ ಟು ಇಟ್. ಫುಟ್ಪಾತಲ್ಲೆಲ್ಲ ಡಿಸ್ಪ್ಲೇ ಬೋರ್ಡ್ಗಳನ್ನ ಇಟ್ಟು ಪೆಡೆಸ್ಟ್ರಿಯನ್ಗೆ ತೊಂದರೆ ಆಗುತ್ತೆ. ಪಾಯಿಂಟ್ ಟೇಕನ್. ವಿ ವಿಲ್ ಟೇಕ್ ಅಪ್ ಅ ಡ್ರೈವ್. Same thing, one way, the Triveni school. Gangama circle. Only one side parking. And one more thing is like, there's a general point I want to suggest. So why don't we look at synchronizing the signals in the road? Because that's a big challenge today, no? So you cross one signal, next signal you get. So We are already working in that direction. Yes. In some part of the city already it is done. Yes. I'm not sure what is happening in this area, but it is a direction in which we are working. Maybe in the next 1 or 2 years, whole city will try to synchronize and adaptive signal lights are I also work in that area. Yes. Thank you. ನಾನು ಮೊದಲು ಶೇಖರ್ ಮತ್ತು ಅವ್ರ ಟೀಮ್ಗೆ ಧನ್ಯವಾದಗಳು ಹೇಳಬೇಕು. ನಮ್ಮ ಶಾರದಾಂಬ ನಗರದಲ್ಲಿ ಒಂದು ಕಮ್ಯುನಿಟಿ ಹಾಲು, ಸ್ಕೂಲು ಮತ್ತು ಚರ್ಚ್ ಇದೆ. ಚರ್ಚಿಂದ ನಮ್ಗೇನೋ ತೊಂದರೆ ಇಲ್ಲ, ಬಟ್ ಆ ಕಮ್ಯುನಿಟಿ ಹಾಲ್ ಮತ್ತು ಶಾಲೆಯಿಂದ ತುಂಬ ತೊಂದರೆ ಇದೆ. ಆ ರೋಡು ತುಂಬ ನ್ಯಾರೋ ಇರೋದ್ರಿಂದ ಎಲ್ಲ ದೊಡ್ಡ ವೆಹಿಕಲ್ಸ್ ತರ್ತಾರೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಹಾಂಕಿಂಗ್, ಆ ರೆಸಿಡೆನ್ಸ್ ಅವ್ರಿಗೆಲ್ಲ ತುಂಬ ಹಿಂಸೆ ಆಗ್ಬಿಟ್ಟಿದೆ. ಈಗ ಶೇಖರ್ ಅವ್ರ ಸಹಾಯದಿಂದ ನಾವೆಲ್ಲ ಊರವರೆಲ್ಲ ಸೇರಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಜನಕ್ಕೆ ಒನ್ ವೇ ರಿಕ್ವೆಸ್ಟು ಟೈಮ್ ಸ್ಕೂಲಲ್ಲಿ 1 hour ಟೈಮ್ಗೋಸ್ಕರ ರಿಕ್ವೆಸ್ಟ್ ಮಾಡಿದ್ವಿ. ಅಲ್ಲಿ ಸೈನ್ ಬೋರ್ಡ್ಸ್ ಹಾಕ್ಸ್ಕೊಡ್ಬೇಕು. ಒಂದು ಅದು ದಯವಿಟ್ಟು ಅದೊಂದು ಸೈನ್ ಬೋರ್ಡ್ಸ್ ಹಾಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ಆ ಟ್ರಾಫಿಕ್ ಸ್ವಲ್ಪ ದಟ್ಟಣೆ ಕಡಿಮೆ ಮಾಡ್ಬೋದು. ಇನ್ನೊಂದು, ಆ ಕಮ್ಯುನಿಟಿ ಹಾಲಿಂದ 50 ಡೆಸಿಬಲ್ ಅಲ್ಲ 200 ಡೆಸಿಬಲ್ಸ್ ಸೌಂಡ್ ಇರುತ್ತೆ. ಆ ಸರೌಂಡಿಂಗ್ ಪೂರ್ತಿ ಯಾರು ನಿದ್ದೆನೂ ಮಾಡೋಕ್ಕಲ್ಲ, ಅಷ್ಟು 11 ಗಂಟೆವರೆಗೂ ಶಬ್ದ ಮಾಡ್ತಾರೆ. ನಾವು ಎಷ್ಟೋ ಸರಿ ಹೋಗಿ ರಿಕ್ವೆಸ್ಟ್ ಕೊಟ್ಟಿದ್ದೀವಿ, ಪೊಲೀಸ್ ಸ್ಟೇಷನ್ಗೂ ಕೊಟ್ಟಿದ್ದೀವಿ, ಆ ಚರ್ಚ್ಗೂ ಕೊಟ್ಟಿದ್ದೀವಿ, ಆ ಕಮ್ಯುನಿಟಿ ಹಾಲಿಂದ ಶಬ್ದ ಕಡಿಮೆ ಮಾಡಿಸಿ ಅಂತ. ಅದು ಮಾಡ್ತಿಲ್ಲ. ಮತ್ತೆ ಆ ಶಾಲೆ ಸಂಜೆ ಹೊತ್ತು ಕಾಲೇಜಿಂದ ಬರೋದು ಅದು ಒಂಥರ ನಮ್ಮ ಏರಿಯಾ ರೊಮ್ಯಾನ್ಸ್ ಏರಿಯಾ ಆಗ್ತಿದೆ. ಕಾಲೇಜಿಂದ ಬರೋ ಮಕ್ಕಳು ಆ ಗಾಡಿಗಳು ನಿಲ್ಲಿಸಿ ಮನೆ ಮುಂದೆನೆ ಅಲ್ಲಿ ಕ್ಯಾಮ್ರಾಗಳಿದ್ರು ಯಾರು ಕೇರೆ ಮಾಡಲ್ಲ. ಅದೊಂದು ನ್ಯೂ ಸೆನ್ಸ್ ಆಗ್ಬಿಟ್ಟೆ. ನಾವು ಹೋದ್ರೆ ನಮಗೆ ಗಲಾಟೆ ಮಾಡ್ತಾರೆ, ನಿಮ್ಮನೆ ಅಂದರೆ ಪಬ್ಲಿಕ್ ರೋಡಲ್ಲಿ ನಿಂತಿದ್ದೀವಿ ಅಂತ ಮಕ್ಕಳು ನಮ್ಗೆ ಜಗಳ ಆಡ್ತಾರೆ, ಕಾಲೇಜು ಮಕ್ಕಳು. ದಯವಿಟ್ಟು ಆ ಟೈಮಲ್ಲಿ ಯಾರೋ ಒಬ್ಬರು ಸಿಬ್ಬಂದಿನ ಹಾಕಿದ್ರೆ ಆ ಕಾಲೇಜ್ ಮುಗಿಸಿದ ತಕ್ಷಣ ಆ ಏರಿಯಾ ಖಾಲಿ ಆದರೆ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಬಸ್ ಸ್ಟಾಪ್ MES ರೋಡಲ್ಲಿ ಪೊಲೀಸ್ ಮುಂದೆನೇ ರೊಮ್ಯಾನ್ಸ್ ಮಾಡ್ತಾರೆ. ಪಾಪ ಪೊಲೀಸ್ ಮಾತಾಡೋಕ್ಕಾಗಲ್ಲ, ಟ್ರಾಫಿಕ್ ನೋಡೋದು ಅವ್ರು ನೋಡೋದು ಗೊತ್ತಾಗಲ್ಲ. ಸೊ ದಯವಿಟ್ಟು ಅದೊಂದು ಕಡೆ ಗಮನ ಕೊಡ್ಬೇಕಂತ ಕೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮೂರ್ತಿ. ನಾವು ವಿಜಯನಗರ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅಲ್ಲಿ ದುರ್ಗಾಪರಮೇಶ್ವರಿ ಟೆಂಪಲ್ ಹತ್ರ ಒಂದು ಸ್ವಲ್ಪ ಟ್ರಾಫಿಕ್ ಕಂಜೆಷನ್ ಆಗ್ತಿದೆ, ನೋ ಪಾರ್ಕಿಂಗ್ ಇಶ್ಯೂಸ್ ಆಗಿದೆ. ಸೊ ವಿ ಹ್ಯಾವ್ ಕಂಪ್ಲೇಂಟ್ ಟು BBMP ಮಾಡಿದ್ದೀವಿ, ಅದೆಲ್ಲ ಸೈನ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಬಟ್ ಪಾರ್ಕಿಂಗ್ ಹ್ಯಾಸ್ ಬಿಕಮ್ ಅ ಬಿಗ್ ಇಶ್ಯೂಸ್. ಅಲ್ಲಿ ಫುಟ್ಫಾಲ್ ಜಾಸ್ತಿ ಆಗ್ತಾ ಇದೆ, ನಂಬರ್ ಆಫ್ ವೆಹಿಕಲ್ಸ್ ಕಂಪ್ಯೂಟಿಂಗ್ ಹ್ಯಾಸ್ ಬಿಕಮ್ ಬಿಗ್ ಇಶ್ಯೂ. ಅದಾದರೆ ಪೊಲ್ಯೂಷನ್ನು, ಸೌಂಡು 11 o'clock ವರೆಗೂ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಸಬ್ಮಿಷನ್ ಏನಂದರೆ ಆಂಬ್ಯುಲೆನ್ಸ್ ಏನಾದರೂ ಎಮರ್ಜೆನ್ಸಿ ವೆಹಿಕಲ್ ಆ ರೋಡಲ್ಲಿ ಓಡಾಡೋಕ್ಕೆ ಒಂದು ಸ್ವಲ್ಪ ಸಮಸ್ಯೆ. ವಿಜಯನಗರ ಪೊಲೀಸ್ ಸ್ಟೇಷನ್ ಟ್ರಾಫಿಕ್ ಹೋಗಿ ಬರುತ್ತೆ ಸರ್. ವಿಜಯನಗರ ಟ್ರಾಫಿಕ್ ಆಮೇಲೆ ಇನ್ನೊಂದು ಸರ್ ಕರ್ನಾಟಕ ಅದೇ ಸರ್, ಐದರ್ ಯು ಹ್ಯಾವ್ ಟು ಕಂಟ್ರೋಲ್ ದಿ ಟ್ರಾಫಿಕ್ ಆರ್ ಯು ಹ್ಯಾವ್ ಟು ಶಿಫ್ಟ್ ದ ಟ್ರಾಫಿಕ್. ವೆಂಡರ್ಸ್, ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಇದ್ದಾರೆ. ಓಕೆ, ವಿಲ್ ಡೂ ಅ ಸ್ಟಡಿ ಕಂಡಕ್ಟೆಡ್ ಅಂಡ್ ಸಿ. ಹೌದು ಸರ್, ದಯವಿಟ್ಟು ನೀವು ಒಂದ್ಸತಿ ಬನ್ನಿ ಸರ್. ವಿಲ್ ಆರ್ಗನೈಸ್
ಆಮೇಲೆ ಇದು ಪಬ್ಲಿಕ್ ಸೇಫ್ಟಿ ಆ್ಯಕ್ಟಲ್ಲಿ ಯು ಹ್ಯಾವ್ ಟು ಟೇಕ್ ಸಮ್ ಆಕ್ಷನ್ ಆನ್ ದಟ್ ಆಸ್ ಪರ್ ದಟ್ ಲಾಸ್. ಮಚ್ ಓಕೆ ಸರ್, ಥ್ಯಾಂಕ್ ಯು. ಯಾ ನಮಸ್ತೆ ಸರ್, ನನ್ನ ಹೆಸರು ಅಬ್ಬಿಗೆರೆ ಅಂತ ಕರವೇ ರಾಜ್ಯ ಕಾರ್ಯದರ್ಶಿ ಕೆಲಸ ಮಾಡ್ತಿದ್ದೀನಿ. ಅಬ್ಬಿಗೆರೆ ನಮ್ಮ ಸ್ವಂತ ಊರು. ಅಬ್ಬಿಗೆರೆ ಜಾಲಹಳ್ಳಿ ಟ್ರಾಫಿಕ್ ರೂಲ್ಸ್ ಬರುತ್ತೆ. ದಿನಕ್ಕೆ 25,000 ವೆಹಿಕಲ್ ಓಡಾಡ್ತಾ ಇದ್ದಾರೆ. CCTVನೇ ಮೊದಲನೇದಾಗಿ. ಹಾಗೆ ಎರಡನೇದು ಔನ್ಸ್ ಹಾಕಬೇಕು ಅಂತ ನಾನು ಎಷ್ಟೊಂದು ಸರಿ ಮನವಿ ಕೊಟ್ಟಿದ್ದಾಗ 4 ಏನೋ ಡೆತ್ ಆಗಿದೆ. ಮನವಿ ಕೊಟ್ಟರು ಅದಕ್ಕೆ ಏನು ಸ್ಪಂದಿಸಲ್ಲ. ಅಂಪ ಒಂದು ಅವಶ್ಯಕತೆ ತುಂಬ ಇದೆ ಸರ್. ಹಾಗೆ ಅಬ್ಬಿಗೆರೆ ಟ್ರಾಫಿಕ್ ಜಾಲಹಳ್ಳಿ ಯೂನಿಟ್ ಬರುತ್ತೆ. ಹಾಗೆ ಮೂರನೇದು ಬಾರ್ಬಿಕ್ಯೂ ಅಂತ ರೋಡ್ ಸೈಡಲ್ಲಿ ಹಾಕೊಳ್ತಾರೆ. ಅದು ತುಂಬ ಬೆಂಕಿ ಕೆಂಡ ಜನರಿಗೆ ಮತ್ತು ವೆಹಿಕಲ್ಸ್ ಹೋಗೋರಿಗೆ ಆರಿ ಅಪಘಾತಗಳಾಗೋ ಸಂಭವಗಳು ತುಂಬ ಆಗಿದೆ. ಅದನ್ನು ತೆಗೆಸಬೇಕು ಅಂತ ನಮ್ಮ ಕೇಳ್ಕೊತೀವಿ. ನಮಸ್ಕಾರ ಸರ್. ರಾಜು ಸರ್, ನನ್ನ ಹೆಸರು ಸೋಮಶೇಖರ್ ಅಂತ, ದಾಸರಳ್ಳಿ ಕಾನ್ಸ್ಟಿಟ್ಯೂನ್ಸಿ BJP ಪ್ರೆಸಿಡೆಂಟ್ ಸರ್. ನಾನು ಮೇಲ್ಗಳ್ಳಿ ಶಿಟ್ಟಳ್ಳಿ ದೈವಿಕ ಹತ್ರ ಬೆಳಗ್ಗೆಯಿಂದ ಸಂಜೆ ಭಾಳಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ದಯವಿಟ್ಟು ಅಲ್ಲಿ ಮೆನ್ ಹಾಕಿದ್ದಾರೆ. ಅವರು ಕೆಲವರು ಸರಿಯಾಗಿ ಅಲ್ಲಿ ಕೆಲಸ ಮಾಡ್ತಾರೆ, ಬರ್ತಾರೆ, ಒಂದು ಅರ್ಧ ಗಂಟೆ ಇರ್ತಾರೆ, ಬೇರೆ ಕೆಲಸ ಮಾಡ್ತಾರೆ. ಚಿಕ್ಕಬಾಳ ಆ ಮೆನ್ ಯಾವ ಕರೆಕ್ಟಾಗಿರುವ ಸರ್. ನಾನು ಎಷ್ಟು ಸರ್ ಸುಮಾರು ಮುನ್ಸಿಪಾಲಿಟಿ ಫೋನ್ ಮಾಡ್ತೀನಿ. ಅದಾದ್ಮೇಲೆ ಪೈಪ್ ಲೈನ್ ರೋಡಲ್ಲಿ ಸರ್, ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಿದೆ. ಸಿಕ್ಕಾಪಟ್ಟೆ ಅಂಗಡಿಗಳು ಇದ್ದಾವೆ. ದಯವಿಟ್ಟು ಒಂಚೂರು ಟ್ರಾಫಿಕ್ ತೆರವು ಮಾಡಿಸ್ಬೇಕು ಸರ್. ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ ಮಾಡಿಸ್ಬೋದು ಸರ್. ಸ್ವಲ್ಪ ಅಲ್ಪ ಆಗ್ಬಿಟ್ಟು ವಿನಾಯಕ ಲೇಔಟು ಆರ್ ಕಾಲೇಜ್ ಹತ್ರ ದಯವಿಟ್ಟು. ಮುನಿರಾಜು ರಮೇಶ್, ಇನ್ನೊಂದು ರಮೇಶ್, ರಮೇಶ್, ಶ್ರೀನಿವಾಸ್, ಸೋಮು, ಗಣೇಶ್, ರಫೀಕ್, ಪೊಲೀಸ್ ಆಯುಕ್ತರಾದಂಥ ಶ್ರೀ ದಯಾನಂದ ಐ.ಪಿ.ಎಸ್ ಸಾಹೇಬರಿಗೆ ನಾನು ನಮ್ಮ ಜವಾಬ್ದಾರಿಯಿಂದ ಧನ್ಯವಾದಗಳು ಅರ್ಪಿಸ್ತೀನಿ. ಹಾಗೂ ಜೊತೆ ಇದು ಕಾರ್ಯಕ್ರಮ ನಡೆಸತಕ್ಕಂಥ ಸನ್ಮಾನ್ಯ ಜಂಟಿ ಪೊಲೀಸ್ ಆಯುಕ್ತರಾದಂಥ ಸಂಚಾರ ಜಂಟಿ ಪೊಲೀಸ್ ಆಯುಕ್ತರಾದಂಥ ಶ್ರೀ MJ ಸಾಹೇಬರಿಗೆ ನಾನು
ಧನ್ಯವಾದ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸೈದುಲ್ ಸಾಹೇಬರು IPS ಸಾಹೇಬರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಹಾಗೆ ನಮ್ಮ ಸಂಚಾರ ಉತ್ತರ ವಿಭಾಗದ DCP ಮೇಡಮ್ ಶ್ರೀಮತಿ ಶ್ರೀಗೌರಿ ಮೇಡಮ್ ಸಹ ನಾನು ಧನ್ಯವಾದ ಅರ್ಪಿಸ್ತೇನೆ. ಇಷ್ಟೊತ್ತು ನಮ್ಮ ಜೊತೆ ಸಾಕಷ್ಟು ಎಲ್ಲ ಸಾರ್ವಜನಿಕರಿಗೆ ಹಾಗೂ ಮಾಜಿ ಕಾರ್ಪೊರೇಟ್ಗಳಿಗೆ ಮುಖಂಡರಿಗೆ ನಾನು ನಮ್ಮ ಇಲಾಖೆ ವತಿಯಿಂದ ಧನ್ಯವಾದಗಳು ಅರ್ಪಿಸ್ತೇನೆ. ಹಾಗೆ ಪತ್ರಕರ್ತರ ಮಿತ್ರರಿಗೆ ಮತ್ತು ಈ ಚೌಲ್ಟ್ರಿಯನ್ನು